PMC ಚಾನಲ್ ಅವರಿಗೆ, ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಗೆ ಹೃದಯಪೂರ್ವಕ ಕೃತಜ್ಞತೆಗಳು. ಫಸ್ಟ್ ನಮ್ ಟಾಪಿಕ್ ಮೃತ್ಯು ಅಂತ, ಲೈಫ್ ಬಿಟ್ವೀನ್ ಲೈಫ್ಸ್. ಓಕೆ. ಸೊ ಇದು ಪುನರಪಿ ಜನನ, ಪುನರಪಿ ಮರಣ ಅಂತ. ಸೊ ಫಸ್ಟ್ ಆಫ್ ಆಲ್, ನನ್ನ ಜರ್ನಿನೂ ಇದೇ ತರ ಶುರು ಆಯ್ತು. ನನ್ನ ಲೈಫಲ್ಲಿ ಸ್ಪಿರಿಚುವಾಲಿಟಿಗೆ, ಆಧ್ಯಾತ್ಮಿಕತೆಗೆ ನನ್ಗೆ ಏನು ರಿಲೇಷನ್ ಅಂದ್ರೆ, ಫಸ್ಟ್ ನನ್ಗೂ ತುಂಬಾ ಡೌಟ್ಸ್ ಇತ್ತು. ಯಾವ ತರ ಒಂದು ಈ ನಾವೆಲ್ಲ ಜೀವನ ಮಾಡ್ತಾ ಇದೀವಿ, ಓಕೆ, ತುಂಬಾ ಅನುಭವಗಳಿದೆ. ಸೊ ಯಾವ ತರ ಶುರು ಆಯ್ತು ಅಂದ್ರೆ, ನನ್ನ ಆಧ್ಯಾತ್ಮಿಕತ ಒಂದು 14-15 ಇಯರ್ಸ್ ಮಧ್ಯದಲ್ಲಿ, ಆ ಟೈಮ್ ಎಕ್ಸಾಕ್ಟ್ಲಿ ಆ ಮಧ್ಯಭಾಗದಲ್ಲಿ ಒಂದಿನ ನನ್ಗೆ ಶುರು ಆಯ್ತು. ಏನು ಅಂದ್ರೆ, ಈ ಜೀವನ ಈ ತರನೇ ಇರುತ್ತಾ, ಸಡನ್ ಆಗಿ ಡೆತ್ ಆಗಿದ್ರೆ ಏನಾಗತ್ತೆ ಅಂತ. ನಮ್ಮ ಟ್ಯೂಷನ್ ಅಲ್ಲಿ ಒಂದು ಫ್ರೆಂಡ್ ಇದ್ದೆ, ಅವರು ರೈಲ್ ಆಕ್ಸಿಡೆಂಟ್ ಅಲ್ಲಿ ಡೆತ್ ಆದ ತಕ್ಷಣ ಒಂದು ತರ ಕ್ವಶನ್ಸ್ ಶುರು ಆಯ್ತು ಮೈಂಡ್ ಅಲ್ಲಿ. ಈ ತರನೇ ಇರುತ್ತಾ, ಡೆತ್ ಆಗಿದ್ರೆ ಇವ್ರು ಎಲ್ಲಿ ಹೋಗಿದ್ದಾರೆ, ಇವ್ರಿಗೆ ಮೆಮರೀಸ್ ಎಲ್ಲ ಇರುತ್ತಲ್ವಾ, ಈ ಮೆಮರೀಸ್ ಎಲ್ಲ ಇರುತ್ತಾ ಇರಲ್ವಾ, ಎಲ್ಲಿ ಹೋಗ್ತಾರೆ, ಫಸ್ಟ್ ಆಫ್ ಆಲ್ ಎಲ್ಲಿ ಹೋಗ್ತಾರೆ ಬಿಟ್ಬಿಡಿ. ಫಸ್ಟ್ ಆಫ್ ಆಲ್ ಹಿ ವಿಲ್ ಬಿ ದೇರ್ ಆರ್ ನಾಟ್, ಅವ್ರು ಇರುತ್ತಾರಾ ಇರಲ್ವಾ, ಈ ಸುಖ ದುಃಖ ಎಲ್ಲ ಅನುಭವಿಸ್ತಾ ಇದ್ವಲ್ಲ, ಇದೆಲ್ಲ ಇರುತ್ತಾ ಇರಲ್ವಾ. ಸೊ ಆ ಕ್ವಶನ್ಸ್ ಆ ತರನೇ ಒಂದ್ 3 months 4 months ಅದೇ ತರ ಬರ್ತಾ ಇದೆ. ಬಟ್ ಐ ಅವಾಯ್ಡಿಂಗ್ ಮೈ ಮೈಂಡ್. ಯಾಕಂದ್ರೆ ಅದಕ್ಕೂ ಆನ್ಸರೇ ಇಲ್ಲ. ಸೊ ನಾವು ಆಟ ಆಡ್ತಾ ಇದೀವಿ, ಮನೆಯಲ್ಲಿ ಹೋಗಿ ತಿನ್ನೋದು, ಬಿಸಿ, ಸ್ಕೂಲ್ಗೆ ಹೋಗೋದು, ಈ ತರಾನೇ. ಒಂದಿನ ಏನಾಯ್ತು, ಸಂಡೇ, ಒಂದು ಹಾಸ್ಪಿಟಲ್ ಹತ್ರ ಯಾಕೋ ಹೋಗಿದ್ವಿ, ಯಾರಿಗೋ ಚೆನ್ನಾಗಿಲ್ಲ ಅಂತ, ಅಲ್ಲೇ ಕೂತ್ಕೊಂಡೆ ನಾನು. ಆ ಟೈಮಲ್ಲಿ ಒಂದು 3 deaths ಆಲ್ಮೋಸ್ಟ್, ಬ್ಯಾಕ್ ಟು ಬ್ಯಾಕ್, ಒಂದಾದ್ಮೇಲೆ ಇನ್ನೊಂದು. ತುಂಬಾ ಜನ ಅಳ್ತಾ ಇದ್ರು, ಅವ್ರ ರಿಲೇಷನ್ಸ್ ಎಲ್ಲ. ಸೊ ಅದು ನೋಡಿ ನನ್ಗೆ ಆ ಕ್ವಶನ್ಸ್ ಹೆಚ್ಚಾಗಿ ಒಂದೇನಾಗುತ್ತೆ ಅಂದ್ರೆ, ಮೈಂಡ್ ಕನ್ಫ್ಯೂಸ್ ಆಯ್ತು. ಒಂದ್ ಕ್ವಶನ್ ಆದ್ಮೇಲೆ ಇನ್ನೊಂದು ಕ್ವಶನ್. ಸೊ ಅದಕ್ಕದೇ ಆಟೋಮ್ಯಾಟಿಕ್ ಆಗಿ ಆನ್ಸರ್ ಏನು ಇಲ್ಲ, ಸೈಲೆಂಟ್ ಆಗಿ ಸಮಾಧಾನ ಏನು ಸಿಕ್ಕಿಲ್ಲ. ದೆನ್ ಮೈ ಮೈಂಡ್ ಬಿಕಮ್ ಒಂದ್ ಸ್ಟೇಜ್ ಬಂತು, ಏನಂದ್ರೆ ಶ್ವಾಸನೂ ಕಡಿಮೆ ಆಯ್ತು, ಇನ್ನೊಂದು ಆಲೋಚನೆಗಳು ಬರ್ತಾ ಇಲ್ಲ. ಸಡನ್ ಆಗಿ ಒಂದು ದೇಹದಿಂದ ಒಂದು ಕಾಂತಿ ಬೆಳಗು ಅಂತ ಆಚೆ ಬಂದೆ. ಐ ವಾಸ್ ಲೈಕ್ ಅಮೇಸ್ಡ್. ಬಟ್ ನನ್ಗೆ ಅದ್ ಬಗ್ಗೆ ಗೊತ್ತಿಲ್ಲ, ಯಾರು ಹೇಳಿಲ್ಲ. ಸೊ ಇಟ್ ವಾಸ್ ಲೈಕ್ ಲೈಟ್. ಆ ಬೆಳಗ್ಗೆ ಯಾವ ತರ ಇತ್ತು ಅಂದ್ರೆ, ನಾವು ನನ್ನ ಬಾಡಿನ 360 ಡಿಗ್ರೀಸ್ ತರ ನೋಡ್ತಾ ಇದ್ವಿ. ಇವು ನಾವು ನೋಡಿದ್ರೆ ಜಸ್ಟ್ ಫ್ರಂಟ್ ಭಾಗ, ಮುಂದಿನ ಭಾಗ ಮಾತ್ರ ಕಾಣಿಸುತ್ತೆ. ಬಟ್ ಆ ತರ ನೋಡಿದ ತಕ್ಷಣ ಆ ಲೈಟ್ ಬಾಡಿಯಿಂದ 360 ಡಿಗ್ರೀಸ್, ಬಟ್ ಒಂದು ಕನೆಕ್ಷನ್ ಇದೆ ಬಾಡಿಗೆ. ನನ್ಗೆ ಏನನ್ಸುತ್ತೆ ಅಂದ್ರೆ, ಡೆತ್ ಆಗಿದೆ, ನಾನು ಸತ್ತೋಗಿದ್ನಿ, ಐ ಆಮ್ ಗಾನ್ ಅಂತ. ಬಟ್ ಏನು ಭಯ ಇಲ್ಲ. ಐ ವಾಸ್ ವೆರಿ ಲೈಟ್ ವೆಯ್ಟ್, ಒಂದು ಚೂರು ವೆಯ್ಟ್ ಇಲ್ಲ. ವೇರ್ ಎವರ್ ಐ ವಾಂಟ್ ಟು ಗೋ, ಜಸ್ಟ್ ಸ್ಲೋ ಆಗಿ ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು ಅಂತ ಅನ್ಕೊಂಡ ತಕ್ಷಣ ಸ್ಲೋ ಆಗಿ ಮೂವ್ ಮಾಡಿದ್ದೇನೆ. ಮೂವ್ ಆಗಿದ ತಕ್ಷಣ ದೆನ್ ಐ ಸರ್ಚ್ ಎವ್ರಿವೇರ್. ಐ ವೆಂಟ್ half an hour ಆಲ್ಮೋಸ್ಟ್, ಐ ಥಿಂಕ್. ಸೊ ಎಲ್ಲ ನೋಡಿ ತಿರ್ಗಾ ಒಂದ್ ಥಾಟ್ ಬಂತು, ಇಸ್ ಇಟ್ ಡೆತ್ ಕನ್ಫರ್ಮ್? ನಾನ್ ತಿರ್ಗಾ ನನ್ನ ಯಾರನ್ನೂ ನೋಡಕ್ ಆಗಲ್ವಾ, ನನ್ ತಂದೆ ತಾಯಿ ನೋಡಕ್ ಆಗಲ್ವಾ, ಇದು ಇನ್ಸಿಷ್ಟೇನಾ ಅಂತ ಅನ್ಕೊಂಡ್ ಭಯ ಬಂತು. ತಿರ್ಗಾ ನನ್ನ ಬಾಡಿ ಒಳಗಡೆ ಬಂದೆ, ಟಕ್ ಅಂತ ಒಂದೇ ಸೆಕೆಂಡ್ ಅಲ್ಲಿ. ದೆನ್ ಕನ್ಫರ್ಮೇಶನ್ ಆಗ್ಬೇಕಲ್ವಾ, ದೆನ್ ಐ ವೆಂಟ್. ಹೋದಾಗ ದೆನ್ ಎಲ್ಲ ಕಡೆ ಜಾಗದಲ್ಲಿ ನೋಡಿದೆ, ವಾಟ್ ಎವರ್ ಐ ಹ್ಯಾವ್ ಸೀನ್, ಏನೇನ್ ನೋಡಿದೆ ನಾವು, ಏನೇನ್ ಕಡೆ ಅದೆಲ್ಲ ಇದೆ ಅಲ್ಲಿ. ಸೊ ನಮ್ಗೆ ತುಂಬಾ ಖುಷಿ ಆಯ್ತು. ಏನು, ಈ ದೇಹಕ್ಕೆ ಏನು ಕಾಣಿಸ್ತಾ ಇಲ್ಲ, ಈ ದೇಹಕ್ಕೆ ಏನು ಕೇಳ್ತಾ ಇಲ್ಲ, ಇದು ಒಂದು ಒಂದು ವೆಹಿಕಲ್ ತರ ಏನೋ ಇದೆ ಒಳಗಡೆ ಅಂತ. ಆವಾಗ ಜರ್ನಿ ಶುರು ಆಯ್ತು. ಆ ತರ ಮಾಡ್ತಾ ಮಾಡ್ತಾ ತಿರ್ಗಾ ನಾನು ಟ್ರೈ ಮಾಡಿದೆ ಇನ್ನೊಂದು 2 months. ಈ ತರ ಎಕ್ಸ್ಪೀರಿಯನ್ಸ್ ಬರುತ್ತಾ, ಸೇಮ್ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದು, ಸೇಮ್ ಅದೇ ತರ ಕೂತ್ಕೊಳ್ಳೋದು, ಆಗ್ಲಿಲ್ಲ.
ಇದು ಏನೋ ಟೆಕ್ನಿಕ್ ಇದೆ ಅಂತ ಗೊತ್ತಾಯ್ತು. ದೆನ್ ಐ ಹ್ಯಾವ್ ಸೀನ್ ಯೋಗಾನಂದ ಪರಮಹಂಸ ಬುಕ್. ಆ ಬುಕ್ಕಲ್ಲಿ ಜನ್ಮದ ಬಗ್ಗೆ ಇದೆ. ತುಂಬಾ ಯೋಗಿಗಳು, 2 ಬಾಡೀಸ್ ಇರೋ ಯೋಗಿಗಳು, ಲೆವಿಟೇಷನ್ ಪೀಪಲ್, ಅವತಾರ್ ಬಾಬಾಜಿದು, ರಮಣ ಮಹರ್ಷಿದು ಎಲ್ಲ ಓದ್ ತಕ್ಷಣ ನನ್ಗೊಂದು ಗೊತ್ತಾಯ್ತು. ಇದು ನಾಟ್ ಇಲ್ಯೂಷನ್. ಇದು ಊಹೆ ಇಲ್ಲ. ಇದು ಸತ್ಯವಾಗಿದೆ. ಬಟ್ ಇದು ಆಗ್ಬೇಕು ಅಂದ್ರೆ ಏನೋ ಪ್ರಾಕ್ಟೀಸೂನು ಇದೆ, ಸಾಧನೆ ಮಾಡ್ಬೇಕು. ಸೊ ಯಾರೋ ಕಲಿಬೇಕು. ಫಸ್ಟ್ ಆಫ್ ಆಲ್ ಕಳ್ಕೋಬೇಕು ಅಂತ ಶುರು ಆಯ್ತು ಮೈಂಡ್ ಅಲ್ಲಿ. ದೆನ್ ಮೈ ಜರ್ನಿ ಸ್ಟಾರ್ಟೆಡ್. ಆ ಟೈಮಲ್ಲಿ ಐ ಹ್ಯಾವ್ ರೆಡ್ ಒನ್ ಬುಕ್ ಕಾಲ್ಡ್ ಬ್ರಿಯಾನ್ ವಿಸ್, ಮೆನಿ ಲೈಫ್ಸ್ ಮೆನಿ ಮಾಸ್ಟರ್ಸ್. ಸೊ ಆ ಬುಕ್ಕಲ್ಲಿ ಒಂದು ಅದ್ಭುತವಾದ ಕತೆ ಏನು ಅಂದ್ರೆ, ಡಾಕ್ಟರ್ ಬ್ರಿಯಾನ್ ವೀಸ್ ಅಂತ ಒಬ್ರು ಇರ್ತಾನೆ, ಇನ್ನೊಬ್ರು ಕ್ಯಾಥರಿನ್ ಅಂತ. ಈ ಕ್ಯಾಥರಿನ್ಗೆ ಯಾವಾಗ್ಲೂ ಭಯ, ಬ್ರಿಡ್ಜ್ ಮೇಲೆ ಹೋಗಿದ್ರೆ ಭಯ. ಇಫ್ ಶಿ ಗೋಸ್ ಇನ್ ಟು ರೈಡ್ ಇನ್ ವಾಟರ್, ರೈಡ್ ಆನ್ ವಾಟರ್, ಬೋಟ್ ಅಲ್ಲಿ ಹೋಗಿದ್ರೆ, ನೀರು ನೋಡಿದ್ರೆ ಭಯ. ಈ ಭಯ ಕಾರಣದಿಂದ ಶಿ ಯೂಸ್ ಟು ಬಿ ಇನ್ ಹೋಮ್, ಯಾವಾಗ್ಲೂ ಮನೆಯಲ್ಲೇ ಇರ್ತಾನೆ. ಶಿ ವಾಸ್ ಅನೇಬಲ್ ಟು ಗೋ. ಏನನ್ನ ಹೈಟ್ ಅಲ್ಲಿ ಹೋಗಿದ್ರೆ ಸಾಕು ಭಯ ಆಗುತ್ತೆ, ಅದು ಆಟೋಮ್ಯಾಟಿಕ್ ಆಗಿ ಭಯ ಆಗ್ತಾ ಇತ್ತು. ಏನಬ್ಬಾ ಇದು ಕಾರಣ ಅಂತ ಇವೆಂಟ್ ಟು ಬ್ರಿಯಾನ್ ವೀಸ್ ಅನ್ನೋರು ಸೈಕಿಯಾಟ್ರಿಕ್ ಡಾಕ್ಟರ್. ಅವ್ರ ಹತ್ರ ಹೋದ ತಕ್ಷಣ ಇವ್ರು ಹೇಳ್ತಾನೆ, ಈ ತರ ನಾಕ್ ಭಯ ಆಗ್ತಾ ಇದೆ, ಏನು ಇದು ಪ್ರಾಬ್ಲಮ್ ಅಂದ್ರೆ ಅವ್ರಿಗೂ ಗೊತ್ತಿಲ್ಲ. ಓಕೆ, ಸೆಡೇಟಿವ್ಸ್ ವಿಲ್ ಗಿವ್, ಆಂಟಿ ಡಿಪ್ರೆಸೆಂಟ್ಸ್, ಡಿಪ್ರೆಷನ್ಗೆ ಟ್ಯಾಬ್ಲೆಟ್ಸ್ ಕೊಡ್ತಾರೆ, ಸೆಡೇಷನ್ಸ್ ಕೊಡ್ತಾರೆ ಭಯ ಇದೆ. ಆ ತರ ಏನು ಕಮ್ಮಿ ಆಗಿಲ್ಲ. ಬಟ್ ಈ ಬ್ರಿಯಾನ್ ವೀಸು ಒಂದ್ ಕಡೆ ಏನೋ ಒಂದು ವಿದ್ಯೆ, ಹಿಪ್ನೋಸಿಸ್ ಅಂತ ಕಲ್ತ್ಕೊಂಡು ಇವ್ರ ಮೇಲೆ ಯಾಕೆ ಪ್ರಯತ್ನ ಮಾಡಬಾರ್ದು ಅಂತ ಅವ್ರನ್ನ ಹಿಪ್ನೋಸಿಸ್ ಮಾಡಿ ಪಾಸ್ಟ್ ಲೈಫ್ ಕಳಿಸ್ತಾನೆ. ಪಾಸ್ಟ್ ಲೈಫ್ ಹೋಗೋದಾಗ ಒಂದು ಲೈಫ್ ಅಲ್ಲಿ ಅವರು ನೀರಲ್ಲಿ, ಈ ಸಮುದ್ರ, ಆತರ ಪ್ರಯಾಣ ಮಾಡ್ತಾ ಮಾಡ್ತಾ ಏನಾಯ್ತು, ಒಂದು ಆಕ್ಸಿಡೆಂಟ್ ಆಗಿ ಡೆತ್ ಆಗಿದ್ರು. ಆ ಟೈಮಿಂದ ಅವ್ರಿಗೆ ವಾಟರ್ ಅಂದ್ರೆ ಭಯ. ಸೊ ಈ ಹಿಪ್ನೋಸಿಸ್ ಅಲ್ಲಿ ಏನಾಗತ್ತೆ ಅಂದ್ರೆ, ಕಾನ್ಶಿಯಸ್ ಮೈಂಡ್ ಇಂದ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ರಿಕಾರ್ಡ್ ಆಗುತ್ತೆ ಏನನ್ನ ಭಯ ಡೆತ್ ಟೈಮ್ ಅಲ್ಲಿ, ಇಲ್ಲಾಂದ್ರೆ ಪಾಸ್ಟ್ ಲೈಫ್ ಅಲ್ಲಿ ಇರೋ ಭಯ ಎಲ್ಲ. ಈ ಟೋಲ್ಡ್ ಅಂತ ಏನ್ ಹೇಳ್ತಾರೆ ಅಂದ್ರೆ ಅವರು, ಅದು ಬರೀ ಆ ಪಾಸ್ಟ್ ಲೈಫ್ ಎಕ್ಸ್ಪೀರಿಯನ್ಸ್, ಈ ಲೈಫ್ ಹೊಸದು, ಅದನ್ನ ಅಲ್ಲೇ ಬಿಟ್ಬಿಡಿ. ನೀರ್ ಅನ್ನೋದು ಒಳ್ಳೆಯದು, ಅದು ಜೀವನಕ್ಕೆ ಆಧಾರ ಅಂತ ಸಬ್ ಕಾನ್ಶಿಯಸ್ ಮೈಂಡ್ಗೆ ಪ್ರೋಗ್ರಾಮ್ ಕೊಡ್ತಾರೆ, ಅದೆಲ್ಲ ಬಿಟ್ಬಿಡಿ ಅಂತ. ಅವಾಗಿಂದ ಅವ್ರಿಗೆ ನೀರು ನೋಡಿದ ತಕ್ಷಣ ಏನು ಭಯ ಆಗ್ತಾ ಇಲ್ಲ. So ಇದೇನು ಮ್ಯಾಜಿಕ್ ಆಯ್ತು ಅಂತ ಅವ್ರು ಕಾಣಿಸುತ್ತೆ. ದೆನ್ ಅಗೇನ್ ಬ್ರಿಡ್ಜ್ ಮೇಲೆ ಹೋಗ್ತಾ ಇತ್ತು. ಆ ಬ್ರಿಡ್ಜ್ ಮೇಲೆ ಹೋದಾಗ ದೆನ್ ಅಗೇನ್ ಶಿ ಹ್ಯಾಸ್ ಸಮ್ ಫಿಯರ್. ಇದೇ ತರ ಈ ವಾಟರ್ ಫಿಯರ್ ಹೋಯ್ತು. ಬ್ರಿಡ್ಜ್ ಫಿಯರ್ ಯಾಕೆ ಅಂದ್ರೆ, ಸೆಕೆಂಡ್ ಸೆಟ್ಟಿಂಗ್ ಶಿ ವಿಲ್ ಗೋ. ಸೆಕೆಂಡ್ ಸೆಟ್ಟಿಂಗ್ ಹೋದಾಗ ದೆನ್ ಅಗೇನ್ ಅವ್ರು ಹೇಳ್ತಾನೆ, ಹಿಪ್ನೋಸಿಸ್ ಮಾಡಿ ಈ ತರ ಅವ್ರಿಗೆ ಫಸ್ಟ್ ಎಕ್ಸ್ಪೀರಿಯನ್ಸ್, ಡಾಕ್ಟರ್ಗೆ ಫಸ್ಟ್ ಎಕ್ಸ್ಪೀರಿಯನ್ಸ್, ಈ ಕೇತರನ್ಗೆ ಅನ್ನೋರ್ಗೂ ಫಸ್ಟ್ ಎಕ್ಸ್ಪೀರಿಯನ್ಸ್ ಇತ್ತು. ಸೊ ಅದರಿಂದ ಅವ್ರಿಗೆ ಬ್ರಿಯಾನ್ ವೇಸ್ಗೆ ಒಂದು ಗೊತ್ತಾಗತ್ತೆ, ಇದು ಒಂದೇ ಲೈಫ್ ಅಲ್ಲ. ಸೊ ಹಿ ರೋಟ್ ಒನ್ ಬುಕ್ ಅವ್ರ ಕಥೆಯಿಂದ, ಮೆನಿ ಲೈಫ್ಸ್ ಮೆನಿ ಮಾಸ್ಟರ್ಸ್. ಅಂದ್ರೆ ದೇರ್ ಆರ್ ಸೋ ಮೆನಿ ಲೈಫ್ಸ್. ಒಂದು ಲೈಫ್ ಆದ್ಮೇಲೆ ಇನ್ನೊಂದು ಲೈಫ್, ಇನ್ನೊಂದು ಲೈಫ್ ಆದ್ಮೇಲೆ ಇನ್ನೊಂದು ಲೈಫ್ ಬರ್ತಾನಿದೆ. ಅದು ನಾವು ಬುಕ್ ಅಲ್ಲಿ ಭಗವದ್ಗೀತದಲ್ಲಿ ಆದಿಶಂಕರಾಚಾರ್ಯರು ಪುನರಪಿ ಮರಣಂ ಪುನರಪಿ ಜನನಂ ಅಂತ ಹೇಳ್ತಾರೆ. ಸೊ ಇಟ್ಸ್ ಎ ವಂಡರ್ಫುಲ್ ಬುಕ್. ಪಾಸ್ಟ್ ಲೈಫ್ ಬಗ್ಗೆ ಯಾವ ತರ ಇರುತ್ತೆ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ, ಯಾವ ತರ ಇದೆಲ್ಲ ಸ್ಟೋರ್ ಆಗತ್ತೆ ಅಂತ. ಮೆನಿ ಲೈಫ್ಸ್ ಮೆನಿ ಮಾಸ್ಟರ್ಸ್ ಬೈ ಬ್ರಿಯಾನ್ ವೀಸ್. ಸೊ ಆತರ ಫಸ್ಟ್ ಆಫ್ ಆಲ್ ಇದು ಒಂದೇ ಜನ್ಮನ, ಹಿಂದಿನ ಜನ್ಮ ಇದೆಯಾ, ಇರುತ್ತಾ? ಸೊ ಇದಕ್ಕೂ ಪ್ರಮಾಣ ಬೇಕಾಗತ್ತೆ. ಸೊ ದೇರ್ ಆರ್ ಟೂ ಟೈಪ್ಸ್ ಆಫ್ ನಾಲೆಡ್ಜ್. ಅಂದ್ರೆ ಎರಡು ತರ ಇರುತ್ತೆ ನಾಲೆಡ್ಜ್. ಒಂದು ಪ್ರತ್ಯಕ್ಷ ಜ್ಞಾನ, ಇನ್ನೊಂದು ಪರೋಕ್ಷ ಜ್ಞಾನ. ಪ್ರತ್ಯಕ್ಷ ಜ್ಞಾನ ಅಂದ್ರೆ ನನ್ನ ಅನುಭವ, ನಾನು ಧ್ಯಾನ ಮಾಡ್ತಾ ಮಾಡ್ತಾ ನಾನು ಪಾಸ್ಟ್ ಲೈಫ್ ನೋಡೋದು, ಅದು ಪ್ರತ್ಯಕ್ಷ ಜ್ಞಾನ. ಈ ಪುಸ್ತಕ ಓದೋದು ಎಲ್ಲ ಇದೆಲ್ಲ ಪರೋಕ್ಷ ಜ್ಞಾನ. ಈ ಪರೋಕ್ಷ ಜ್ಞಾನ ಫಸ್ಟ್ ಲರ್ನಿಂಗ್ ಯಾವ ತರ ಇರುತ್ತೆ ಎಲ್ಲರಿಗೂ ಗೊತ್ತು. ಮನನಂ, ಶ್ರವಣಂ, ಮನನಂ, ನಿಧಿಸ್ ನಿಧಿಧ್ಯಾಸ, ಸಾಕ್ಷಾತ್ಕಾರ. ಸೊ ಫಸ್ಟ್ ವಿ ಹ್ಯಾವ್ ಟು ಲಿಸನ್. ಶಾಸ್ತ್ರೀಯವಾಗಿ ಗೊತ್ತಾಗ್ಬೇಕು, ಓಕೆ ಇದು ಇದೆಯಾ. ದೆನ್ ನಾವು ಪ್ರಯತ್ನ ಮಾಡ್ಬೇಕು, ದೆನ್ ಸಾಕ್ಷಾತ್ಕಾರ ಮಾಡ್ಕೋಬೇಕು.
So there are four steps: ಶ್ರವಣಂ, ಮನನಂ, ನಿಧಿಧ್ಯಾಸ, ಸಾಕ್ಷಾತ್ಕಾರ. ಇದೇ ತರ ಭಗವದ್ಗೀತದಲ್ಲಿ ಕೃಷ್ಣನ ಹೇಳಿದ್ದಾರೆ, ಪುನರಪಿ ಜನನಂ ಪುನರಪಿ ಮರಣಂ. ಸೊ ಫಸ್ಟ್ ಆಫ್ ಆಲ್, ವಾಟ್ ಈಸ್ ಮೆಂಟ್ ಬೈ ಬರ್ತ್? ಜನನ ಅಂದ್ರೆ ಹುಟ್ಟುಗ, ಸಾವು. ಹುಟ್ಟುಗ ಅಂದ್ರೆ ಏನು, ಸಾವು ಅಂದ್ರೆ ಏನು? ಹುಟ್ಟುಗ ಅನ್ನೋದು ಎಲ್ಲಿಂದ ಬರುತ್ತೆ? ಸೊ ದಿಸ್ ಈಸ್ ಕಾಲ್ಡ್ ಜೆನಿಸಿಸ್. ಸೊ ಈ ಲೈಫ್ ಯಾವ ತರ ಶುರುವಾಯಿತು ಅನ್ನೋದು ನಮ್ಮ ವೇದದಲ್ಲಿ, ಉಪನಿಷತ್ತಲ್ಲಿ ಯಾವ ತರ ಇದೆ ಅಂದ್ರೆ, ಅಷ್ಟು ವಿಶ್ವದಲ್ಲಿ ವಾಯ್ಡ್ ಸ್ಪೇಸ್ ಇದೆ. ಈ ವಾಯ್ಡ್ ಅಂದ್ರೆ ಏನು? ಇನ್ಫಿನಿಟ್ ಪಾಸಿಬಿಲಿಟಿ ಝೋನ್ ಅಂತ ಒಂದಿರುತ್ತೆ. ಅಲ್ಲಿಂದ ಒಂದು ಶಬ್ದ, ಇದೆಲ್ಲ ಜಸ್ಟ್ ಬ್ರೀಫಿಂಗ್ ಆಗಿ 1-2 minutes. ಒಂದು ನಾದ. ಸೊ ದ ಥಿಂಗ್ ವಿಚ್ ವಿಲ್ ಮೂವ್ಸ್, ಏನನ್ನ ಕದಲಿಕೆ ಅನ್ನೋದು ಶುರುವಾದಾಗ ಒಂದು ಶಬ್ದ ಬರುತ್ತೆ, ದಟ್ ಈಸ್ ಆದಿ ಪ್ರಣವ ನಾದ, ಓಂಕಾರ ಅಂತ. ಅದರಿಂದ ಒಂದು ಸ್ಟ್ರಕ್ಚರ್ ಬರುತ್ತಲ್ವಾ, ದಟ್ ಈಸ್ ಕಾಲ್ಡ್ ಫಸ್ಟ್ ಬಿಂದು. ಆ ಬಿಂದಿಂದ ಸರ್ಕಿಲ್ಸ್ 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 ಫಾರ್ಮ್ ಆಗಿ ಆಗಿ ಒಂದು ಶ್ರೀಚಕ್ರ ಅಂತ. ಅವಾಗ ಕ್ರಿಯೇಷನ್ ಕಂಟಿನ್ಯೂ ಆಗ್ಬೇಕು ಅಂದ್ರೆ ದರ್ ಇಸ್ ಎ ರೂಲ್. ಯೂನಿವರ್ಸ್ ಅಲ್ಲಿ ರೂಲ್ಸ್ ಇರುತ್ತೆ. ಸೊ ವಾಯ್ಡ್ ಸ್ಪೇಸ್ ಇದೆ, ಬಟ್ ಕ್ರಿಯೇಷನ್ ಮಾಡಬೇಕು ಅಂದ್ರೆ ಕೆಲವೊಂದು ರೂಲ್ಸ್ ಫಾಲೋ ಮಾಡಬೇಕು. ಯಾವಾಗ್ಲೂ ಎವ್ರಿಥಿಂಗ್ ಈಸ್ ಎನರ್ಜಿ, ಫಸ್ಟ್ ರೂಲ್. ಏನು ಗೊತ್ತಾ ಇದೆಯೋ ಅದು ಮಲ್ಟಿಪ್ಲೈ ಆಗ್ಬೇಕು ಅಂತ ಸೆಕೆಂಡ್ ರೂಲ್. ಥರ್ಡ್ ರೂಲ್, ಫ್ರೀ ವಿಲ್. ಫ್ರೀ ವಿಲ್ ಅಂದ್ರೆ ನಮ್ಗೆ ಏನೇನು ಶಕ್ತಿ ಇದೆಯೋ ಅದು ನಿಮ್ಗೆ ಇದೆ, ನೀವು ಕ್ರಿಯೇಷನ್ ಮಾಡಿ ಅಂತ ಕ್ರಿಯೇಟರ್ ಇಂದ ಎಲ್ಲ ಕಾನ್ಶಿಯಸ್ಗೆ ಒಂದು ಗಿಫ್ಟ್ ಬಂತು. ಸೊ ಆ ತರ ಕೆಲವೊಂದು 12 ಲಾಸ್ ಇದೆ. ಆ 12 ಲಾಸ್ ಅಲ್ಲಿ 6th ಲಾ ಇಸ್ ಎವ್ರಿ ಟೈಮ್ ಇಟ್ ಈಸ್ ಪ್ರೋಗ್ರೆಸಿಂಗ್, ಎವಲ್ಯೂಷನ್ ಆಗ್ತಾನೆ ಇರುತ್ತೆ. ಸೊ ಪತ್ರಿಜಿ ಒಂದು ಟೈಮಲ್ಲಿ ಯೂನಿವರ್ಸಲ್ ಲಾಸ್ ಬಗ್ಗೆ ಹೇಳಿದ್ದಾರೆ. ದೇರ್ ಆರ್ 6 ಲಾಸ್ ಮೈನ್ಲಿ ಅಂತ. ಸೊ ಆ ಲಾಸ್ ಅಲ್ಲಿ 6th ಲಾ ಏನಂದ್ರೆ, ಡೆತ್ ಅನ್ನೋದು ಅಂತಿಮ ಇಲ್ಲ, ಯಾವಾಗ್ಲೂ ಹಿಂದಿನ ಜನ್ಮಕ್ಕಿಂತಾನು ನೆಕ್ಸ್ಟ್ ಲೈಫ್ ಯಾವಾಗ್ಲೂ ಎವಲ್ಯೂಷನ್ ಆಗ್ತಾನೆ ಇರುತ್ತೆ. ದೇರ್ ಇಸ್ ನೋ ಡೌನ್ ಫಾಲ್. ಸೊ ಕೆಳಗಡೆ ಹೋಗ್ತೀವಿ, ತಿರ್ಗಾ ನಾವು ರೈಸ್ ಆಗ್ತೀವಿ ಅಂತ ಏನು ಇಲ್ಲ. ದೇರ್ ಇಸ್ ಆಲ್ವೇಸ್ ಎವಲ್ಯೂಷನ್. ಸೊ ರೂಮಿ, ಅದಕ್ಕೆ ಎಕ್ಸಾಂಪಲ್ ರೂಮಿ ಅಂತ ಒಳ್ಳೆ ಕೊಟೇಶನ್ ಇರುತ್ತೆ. ಸಿಂಪಲ್, ವೈ ಐ ಹ್ಯಾವ್ ಟು ಫಿಯರ್ ಅಬೌಟ್ ಡೆತ್? ನನ್ಗೆ ಡೆತ್ ಬಗ್ಗೆ ಯಾಕೆ ಭಯ? ಐ ಡೈಡ್ ಆಸ್ ಎ ಟ್ರೀ, ಬಾರ್ನ್ ಆಸ್ ಎನಿಮಲ್. ಐ ಡ್ರೈಡ್ ಆಸ್ ಎ ಎನಿಮಲ್, ಐ ಬರ್ನ್ ಆಸ್ ಎ ಹ್ಯೂಮನ್. ಐ ವಿಲ್ ಡೈ ಆಸ್ ಎ ಹ್ಯೂಮನ್, ಐ ವಿಲ್ ಬರ್ನ್ ಆಸ್ ಎ ಗಾಡ್. ಸೊ ವೈ ದೇರ್ ಇಸ್ ಎವ್ರಿ ಟೈಮ್ ಎವಲ್ಯೂಷನ್ ಇಸ್ ದೇರ್. ಯಾಕೆ ಭಯ ಆಗ್ಬೇಕು ಅಂತ. ಇನ್ನೊಂದು, ಸೊ ದೆನ್ ಆ ತರ ಆಗ್ತಾ ಆಗ್ತಾ ನನ್ಗೂ ಒಂದಿನ ಈ ಚಿಕ್ಕ ವಯಸ್ಸಲ್ಲಿ ಆಗಿದೆಯಲ್ವಾ, ಈ ಔಟ್ ಆಫ್ ಬಾಡಿ ಎಕ್ಸ್ಪೀರಿಯನ್ಸ್ ಬಗ್ಗೆ ತಿರ್ಗಾ ಒಂದು 5 years ಆದ್ಮೇಲೆ ಅದೇ ತರ ಆಸ್ಟ್ರಲ್ ಎಕ್ಸ್ಪೀರಿಯನ್ಸ್ ಇನ್ನೊಂದಾಯ್ತು. ಸೋಫಾ ಮೇಲೆ ಕೂತ್ಕೊಂಡು ಅವೇರ್ ಆಗಿದ್ದೀನಿ, ಸಡನ್ ಆಗಿ ಕಣ್ ಮುಚ್ಕೊಂಡು ಮಾಡ್ತಾ ಮಾಡ್ತಾ ಸಡನ್ ಆಗಿ ಅದೇ ತರ ಆಸ್ಟ್ರಲ್ ಅಗೇನ್, ಆ ಆಸ್ಟ್ರಲ್ ಬಾಡಿ ಆಚೆ ಬಂತು. ದೆನ್ ಐ ವೆಂಟ್ ಟು ಒನ್ ಡೈಮೆನ್ಷನ್. ಆ ಡೈಮೆನ್ಷನ್ ನೋಡಿದಾಗ ತುಂಬಾ ಚೆನ್ನಾಗಿತ್ತು. ದೆನ್ ಟಿಲ್ ದಟ್ ಟೈಮ್ ಬುಕ್ ಅಲ್ಲಿ ಓದಿದೆ, ಇನ್ನೊಂದು ಡೈಮೆನ್ಷನ್ಸ್ ಇರುತ್ತೆ, ಭೂಲೋಕ, ಭುವರ್ಲೋಕ, ಸುವರ್ಲೋಕ, ತಪೋಲೋಕ, ಮಹಾಲೋಕ, ಸತ್ಯಲೋಕ, ಇದೆಲ್ಲ ಈ ಲೋಕಗಳಿದೆ. ಭೂಮಿ ಅನ್ನೋದು ಒಂದೇ ಇಲ್ಲ, ತುಂಬಾ ಲೋಕ ಇದೆ ಅಂತ ಫಸ್ಟ್ ಟೈಮ್ ಐ ಹ್ಯಾವ್ ಸೀನ್ ದಟ್. ಅಂದ್ರೆ ನಾನು ದೇಹ ಅಲ್ಲ, ದೇಹದಲ್ಲಿ ಇದೀನಿ ಅಂತ ಒಂದು ಗೊತ್ತಾಯ್ತು. ಆದ್ಮೇಲೆ ಸ್ವ ಅನುಭವ ಆಗಿ ಆ ಡೈಮೆನ್ಷನ್ಸ್ ಹೋದಾಗ ಚೆನ್ನಾಗಿದೆ ಅದು ಅಲ್ಲಿ. ಸೊ ದೇ ಆರ್ ಎನಿಮಲ್ಸ್ ಐ ಹ್ಯಾವ್ ಸೀನ್, ಯಾವ ತರ ಇದೆಯೋ. ದೆನ್ ತುಂಬಾ ಜನ ಇದ್ದಾರೆ, ಐ ಕಾಂಟ್ಯಾಕ್ಟೆಡ್ ವಿತ್ ದೆಮ್. ಅವ್ರು ಹೇಳಿದ್ದಾರೆ ಆ ಡೈಮೆನ್ಷನ್ ಅಲ್ಲಿ ಮನಿ ಸಿಸ್ಟಮ್ ಯಾವ ತರ ಇರುತ್ತೆ, ವಾಟ್ ದೇ ವಿಲ್ ಡೂ, ಏನ್ ಮಾಡ್ತಾರೆ ಅವರು. ಸೊ ಎಲ್ಲ ತಿಳ್ಕೊಂಡು ತಿರ್ಗಾ ಬಂದಿದೆ. ಬಂದ ತಕ್ಷಣ ನನ್ಗೆ ಈ ಡೆತ್ ಫಿಯರ್ ಅನ್ನೋದು ಕಂಪ್ಲೀಟ್ ಏನೂ ಇಲ್ಲ. ಸೊ ಐ ವಾಸ್ ವೈಟಿಂಗ್, ಯಾವಾಗ ನಾನು ಹೋಗ್ಬೇಕು ಅಲ್ಲಿ. ಸೊ ಸಿಂಪಲ್ ಎಕ್ಸಾಂಪಲ್ ಏನಂದ್ರೆ, ಎವ್ರಿ ದಿಸ್ ಹೋಲ್ ಯೂನಿವರ್ಸ್ ಈಸ್ ಎನರ್ಜಿ. ಈ ಎನರ್ಜಿಯಲ್ಲಿ ಫ್ರೀಕ್ವೆನ್ಸಿ ಇರುತ್ತೆ. ಫ್ರೀಕ್ವೆನ್ಸಿ ಅಂದ್ರೆ ವೈಬ್ರೇಷನ್. ಫಿಯರ್ ಅನ್ನೋದು ಒಂದು ಫ್ರೀಕ್ವೆನ್ಸಿ, ಲವ್ ಅನ್ನೋದು ಒಂದು ಹೈ ಫ್ರೀಕ್ವೆನ್ಸಿ. ಅದೇ ತರ ನಾವು ಧ್ಯಾನ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂದ್ರೆ, ನಾವು ಫ್ರೀಕ್ವೆನ್ಸಿ ಹೆಚ್ಚಾದಾಗ
ಯುವರ್ ಕಾನ್ಶಿಯಸ್ನೆಸ್, ನಿಮ್ ಕಾನ್ಶಿಯಸ್ನೆಸ್ ಯಾವ ಡೈಮೆನ್ಷನ್ ಮ್ಯಾಚ್ ಆಗುತ್ತೋ ಆ ಡೈಮೆನ್ಷನ್ ಅಲ್ಲಿ ನಾವು ಹೋಗ್ತೀವಿ. ಸೊ ಡೆತ್ ಈಸ್ ಎ ಗಿಫ್ಟ್ ಆಕ್ಚುಲಿ. ದೇರ್ ಆರ್ ಲೆವೆಲ್ಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಇನ್ ದ ಡೆತ್. ಡೆತ್ ಬಗ್ಗೆ ಮಾತಾಡ್ಬೇಕು ಫಸ್ಟ್, ಈ ಟಾಪಿಕ್ ಎಲ್ಲ ಮೃತ್ಯು ಬಗ್ಗೆ. ಸೊ ಆಕ್ಚುಲಿ ಇಮ್ಮೋರ್ಟಲ್ ಆಗಿರೋ ಸೋಲು ಮೋರ್ಟಲ್ ಆಗಿರೋ ಫಿಸಿಕಲ್ ಬಾಡಿನ ಯಾಕೆ ಸೃಷ್ಟಿ ಮಾಡುತ್ತೆ ಅಂತ. ಸೊ ದೆನ್ ನಮ್ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಯಾವ ತರ ಇತ್ತಂದ್ರೆ, ಸೊ ವಾಟ್ ಎವರ್ ಟೇಕ್ ಬರ್ಸ್, ಹುಟ್ಟಿದೆಲ್ಲ ಸಾಯ್ಬೇಕು ಅಂತ ಒಂದು 10 years ಬ್ಯಾಕ್ ಅದೇ ತರ ಜ್ಞಾನ ಇತ್ತು. ಓಕೆ, ನಾವು ಹುಟ್ತೀವಿ, ತಿಳ್ಕೊಂತೀವಿ. ಅವಾಗ ಏನ್ ಗೊತ್ತಾಯ್ತು ಅಂದ್ರೆ, ಒಂದು ಜನ್ಮಗೆ ಇನ್ನೊಂದು ಜನ್ಮಕ್ಕೆ ಕಾರಣ ಏನು ಅಂತ. ಸೊ ಏನು ಕಾರಣ ಅಂತೆ, ಕರ್ಮ. ಸೊ ಕರ್ಮದಿಂದ ಇನ್ನೊಂದು ಜನ್ಮ ಬರುತ್ತೆ. ಕರ್ಮ ಅಂದ್ರೆ ಏನು ಇದು ಗೊತ್ತಾಗ್ಬೇಕು. ಎವ್ರಿಥಿಂಗ್ ಈಸ್ ಇಂಟರ್ ಕನೆಕ್ಟೆಡ್ ಇನ್ ಸ್ಪಿರಿಚುಯಾಲಿಟಿ. ಪ್ರತಿ ಒಂದಕ್ಕೂ ಇನ್ನೊಂದು ಕಾರಣ ಇರುತ್ತೆ, ಲಿಂಕ್ ಎಲ್ಲರಿಗೂ ಇರುತ್ತೆ. ಸೊ ಲೈಫ್ ಇಂದ ಇನ್ನೊಂದು ಲೈಫ್ ಯಾಕೆ ಬರುತ್ತೆ ಅಂದ್ರೆ ಕರ್ಮದಿಂದ. ಕರ್ಮ ಅಂದ್ರೆ ಏನು? ಇಟ್ ಈಸ್ ಎ ವರ್ಕ್, ಒಂದು ಕೆಲಸ. ಒಂದು ಡಿಸೈರ್ ಬರುತ್ತೆ, ಕೋರಿಕೆ. ಕೋರಿಕೆ ದುಃಖಾనికి ಕಾರಣ ಅಂತ ಬುದ್ಧ ಭಗವಾನ್ ಹೇಳ್ತಾನಲ್ವಾ. ಸೊ ಸಿಂಪಲ್, ಕರ್ಮ ಅಂದ್ರೆ ಏನಂತ ಒಂದು ಮಿನಿಟ್ ಇದ್ ಬಗ್ಗೆ ಮಾತಾಡೋಣ. ಕೋರಿಕೆ ಒಂದು ಕಾರಣ ಬರುತ್ತೆ, ದಟ್ ಈಸ್ ಕಾಲ್ಡ್ ಕಾಸ್. ಕಾರಣ, ಕಾಸ್. ಸೊ ನಾವು ಏನೋ ಒಂದು ಮಸಾಲ ದೋಸೆ ತಿನ್ಬೇಕು. ಕಾರ್ಯ ಏನು? ತಿನ್ನೋದು ಕಾರ್ಯ, ತಿಂತೀವಿ. ಸೊ ಕಾರಣ ಏನು? ಹಸುವಾಯ್ತು, ಮಸಾಲ ದೋಸೆ ತಿನ್ಬೇಕನ್ಸ ಅಂತ ಅನ್ಸುತ್ತೋ, ಕಾರ್ಯ ತಿಂತೀವಿ. ಸೊ ಕಾರ್ಯ ಕಾರಣ ಈಕ್ವಲ್ ಆಗಿ ನ್ಯೂಟ್ರಲ್ ಆಗುತ್ತೆ, ಅಲ್ಲಿ ಕರ್ಮ ಏನು ಇರಲ್ಲ. ಸಪೋಸ್ ಏನಾಗುತ್ತೋ ಗೊತ್ತಾ, ನಾನು ಈ ಮಸಾಲ ದೋಸೆ ಚೆನ್ನಾಗಿಲ್ಲ ಅಂತ ಅನ್ಸಿದ್ರೆ ಯು ಆರ್ ಅನ್ಸ್ಯಾಟಿಸ್ಫೈಡ್. ದೆನ್ ಕಾರ್ಯ ಕಾರಣ ಅನ್ನೋದು ಈಕ್ವಲ್ ಆಗಿರ್ಬೇಕು. ಇಟ್ ಈಸ್ ಎ ಸ್ವಸ್ತಿಕ್ ಸಿಂಬಲ್. ಯಾವ ತರ ಅಂದ್ರೆ, ಇನ್ ಅಂಡ್ ಯಾಂಗ್, ಮೇಲ್ ಎನರ್ಜಿ ಫಿಮೇಲ್ ಎನರ್ಜಿ ಈಕ್ವಲ್ ಆಗಿದ್ರೆ ದೇರ್ ಇಸ್ ನೋ ಕರ್ಮ, ನ್ಯೂಟ್ರಲ್ ಆಗುತ್ತೆ. ಸೊ ಯಾವಾಗ ನಂಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೋ ಅವತ್ತು ಕರ್ಮ ಅನ್ನೋದು ಕಮ್ಮಿ ಆಗುತ್ತೋ, ಇಟ್ ವಿಲ್ ಬಿಕಮ್ ಇನ್ ಟು ಕರ್ಮ. ಕಾಸ್ ಎಫೆಕ್ಟ್, ಕಾರಣ ಕಾರ್ಯ ಈಕ್ವಲ್ ಆಗಿದ್ರೆ ಕರ್ಮ ಆಗಲ್ಲ. ಸೊ ನನ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ಆ ಮಸಾಲ ದೋಸೆ, ದೆನ್ ದೇರ್ ಇಸ್ ನೋ ಕರ್ಮ ಅಟ್ ಆಲ್. ಸೊ ತೃಪ್ತಿವಾಗಿರ್ಬೇಕು ಜೀವನ. ಸೊ ನನ್ಗೆ ಒಂದು ಮನೆಯಲ್ಲಿ ಇರ್ತೀನಿ, ಈ ಮನೆ ಚೆನ್ನಾಗಿಲ್ಲ, ಇನ್ನೊಂದು ದೊಡ್ಡದಾಗಿದ್ರೆ ನನ್ಗೆ ತುಂಬಾ ಒಳ್ಳೇದಾಗುತ್ತೆ. ಸೊ ಅದು ಏನಾಗುತ್ತೆ, ಡಿಸೈರ್ ಆಗಿದೆ ಅಲ್ವಾ, ಆ ಡಿಸೈರ್ಗೆ ಕಾರ್ಯ ಆಗ್ಬೇಕು. ಸೊ ಆ ಡಿಸೈರ್ ಫುಲ್ಫಿಲ್ ಆಗಿದ್ರೆ ನ್ಯೂಟ್ರಲ್ ಆಗುತ್ತೆ, ಇಲ್ಲ ಅಂದ್ರೆ ಕರ್ಮವಾಗುತ್ತೆ. ಸೊ ದಟ್ಸ್ ವೈ ಸದಾನಂದ ಯೋಗಿ ಹೇಳ್ತಾನೆ, వచ్చేది ರಾಣಿ ಪೋತೆ ಪೋನಿ, ಬರೋದು ಬರ್ಲಿ ಹೋಗೋದು ಹೋಗ್ಲಿ ಅಂದ್ರೆ ಸಂತೃಪ್ತವಾಗಿರ್ಬೇಕು ಅಂತ. ಅದು ಕೊಟೇಶನ್ ಅರ್ಥ. ದೆನ್ ಇಟ್ ವಾಂಟ್ ಬಿಕಮ್ ಇನ್ ಟು ಕರ್ಮ. ಈ ಕರ್ಮದಿಂದಾನೇ ತಿರ್ಗಾ ಜನ್ಮ ಬರ್ತಾ ಇದೆ. ಲೈಫ್ ಇಂದ ಇನ್ನೊಂದು ಜನ್ಮ ಯಾವ ತರ ಬರ್ತಾ ಇದೆ ಅಂದ್ರೆ, ಜಸ್ಟ್ ಯು ಆರ್ ಅನ್ಸ್ಯಾಟಿಸ್ಫೈಡ್, ಅದು ಕರ್ಮ ಅಂತ. ಡಿಸೈರ್ ಇರಬಹುದು, ಇರಬಾರ್ದ ಅಂದ್ರೆ ಡಿಸೈರ್ ಇರ್ಬೋದು. ಆ ಕಾರಣ ಕಾರ್ಯ ಸಂಬಂಧ ಅಂತ ಇರುತ್ತಲ್ವಾ, ಆ ಕಾರಣ ಕಾರ್ಯ ಅನ್ನೋದು ಫುಲ್ಫಿಲ್ ಆಗಿದ ತಕ್ಷಣ ಏನು ಇರಲ್ಲ. ಸೊ ದ ಮೂಮೆಂಟ್ ವಿ ಡೈ ಏನಾಗುತ್ತೆ, ಫಿಸಿಕಲ್ ಬಾಡಿ, ವಾಟ್ ಈಸ್ ಡೆತ್ ಅಂತ. ಸೊ ಒಂದು ಫಿಸಿಕಲ್ ಬಾಡಿ ನಡಿಬೇಕಂದ್ರೆ ದೇರ್ ಆರ್ ಪಂಚಕೋಶ, ಇಲ್ಲಾಂದ್ರೆ 7 layers ಅಂತ ಅಂತೀವಿ. ಪಂಚಕೋಶ ಅನ್ನೋದು ಕಾಸಲ್ ಬಾಡಿ, ಸೂಪರಾ ಕಾಸಲ್ ದೇ ವಿಲ್ ರಿಮೂವ್. ಬಟ್ ಪಂಚಕೋಶ ಅಂದ್ರೆ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ಡೆತ್ ಅಂದ್ರೆ ಎಲ್ಲ ಇರುತ್ತೆ, ಮೈಂಡೂನು ಇರುತ್ತೆ, ಜಸ್ಟ್ ಬರೀ ದೇಹ ಮಾತ್ರ ನಾವು ಬಿಡ್ತೀವಿ. ಈ ದೇಹ ಸುತ್ತಮುತ್ತು ಒಂದು ಎಥೆರಿಕ್ ಫೀಲ್ಡ್ ಅಂತ ಇರುತ್ತೆ. ಈ ಪ್ರಾಣಮಯ ಕೋಶದಲ್ಲೇ ಎಥೆರಿಕ್ ಫೀಲ್ಡ್ ಅಂತ ಇರುತ್ತೆ. ಸೊ ನಮ್ ದೇಹ ಯಾವ ತರ ಇರುತ್ತೋ ಆ ಎಥೆರಿಕ್ ಡಬಲ್ ಅದೇ ತರ ಇರುತ್ತೆ ನೋಡಕ್ಕೆ. ಸೊ ಈ ಎಥೆರಿಕ್ ಡಬಲ್ ಎಲ್ಲಿರುತ್ತೆ ಅಂದ್ರೆ ಪ್ರಾಣಮಯ ಕೋಶದಲ್ಲೇ. ಸೊ ಡೆತ್ ಯಾಕೆ ಬರುತ್ತೆ ಅಂದ್ರೆ, ಇಟ್ ಈಸ್ ಫಸ್ಟ್ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಒಂದು ಜನ್ಮದಿಂದ ಇನ್ನೊಂದು ಜನ್ಮ ಯಾಕೆ ಬರ್ತಾ ಇದೆ ಅಂದ್ರೆ ಕರ್ಮದಿಂದ. ಸೊ ಈ ಕರ್ಮ
ಅನ್ನೋದು ಲೆವೆಲ್ ಆಫ್ ಅಂಡರ್‌ಸ್ಟ್ಯಾಂಡಿಂಗ್. ಫಸ್ಟು ಅರ್ಥ ಮಾಡ್ಕೊಳ್ಳಿ ಕರ್ಮ ಅಂದ್ರೆ ಏನು? ಕರ್ಮದಿಂದಾನೇ ಜನ್ಮ ಬರ್ತಾ ಇದೆ. ಇನ್ನೊಂದು ಕಾರಣ ಏನು ಇಲ್ಲ. ಸೊ ದೇರ್ ಆರ್ 3 ಲೆವೆಲ್ಸ್ ಆಫ್ ಅಂಡರ್‌ಸ್ಟ್ಯಾಂಡಿಂಗ್ ಕರ್ಮ ಬಗ್ಗೆ. ಕೆಲವರಿಗೆ ಕರ್ಮ ಬಗ್ಗೆ ಗೊತ್ತೇ ಇಲ್ಲ. ಸೊ ಸೆಕೆಂಡ್ ಲೆವೆಲ್ ಆಫ್ ಅಂಡರ್‌ಸ್ಟ್ಯಾಂಡಿಂಗ್ ಯಾವ ತರ ಇರುತ್ತೆ ಅಂದ್ರೆ ಕರ್ಮ ಇದೆ ಅದರಿಂದಾನೇ ಜನ್ಮ ಬಂತು ಅಂತ ಒಂದು ಲೆವೆಲ್ ಆಫ್ ಅಂಡರ್‌ಸ್ಟ್ಯಾಂಡಿಂಗ್ ಬರುತ್ತೆ. ಥರ್ಡ್ ಲೆವೆಲ್ ಆಫ್ ಅಂಡರ್‌ಸ್ಟ್ಯಾಂಡಿಂಗ್ ಈ ಕರ್ಮ ಕ್ಲಿಯರ್ ಮಾಡಬೇಕು ಅಂತ ಧ್ಯಾನ ಮಾಡ್ತೀವಿ. ಧ್ಯಾನಾಗ್ನಿ ದಗ್ಧ ಕರ್ಮಾಣಂ ಅಂತ. ಫೋರ್ತ್ ಲೆವೆಲ್ ಆಫ್ ಅಂಡರ್‌ಸ್ಟ್ಯಾಂಡಿಂಗ್ ಏನು ಅಂದ್ರೆ ಕರ್ಮ್ಯನೇ ಇಲ್ಲ ಅಂತ. ಸೊ ಈ ತರ ಸ್ಟೆಪ್ ಬೈ ಸ್ಟೆಪ್ ವಿ ಕೇಮ್ ಅಂದ್ರೆ ನಾವು ಡೆತ್ ಆದಾಗ ಹೈಯರ್ ಡೈಮೆನ್ಷನ್‌ಗೆ ಹೋಗ್ತೀವಿ. ಅಲ್ಲಿ ಇಹ ಅಂತ ಪರ ಅಂತ ಇದೆ ಅಲ್ವಾ? ಇಹ ಅಂದ್ರೆ ಈ ಲೋಕ, ಪರ ಅಂದ್ರೆ ಹೈಯರ್ ಡೈಮೆನ್ಷನ್. ಹೈಯರ್ ಡೈಮೆನ್ಷನ್ ಅಲ್ಲಿ ಯಾಕೆ ಈಸ್ ದೇರ್ ಎನಿಬಡಿ ಸಂಬಡಿ ಈಸ್ ದೇರ್? ಅಲ್ಲಿ ನೀವು ಇಲ್ಲಿ ಬರೋಕ್ ಆಗಲ್ಲ. ನೀವು ತುಂಬಾ ಪಾಪ ಮಾಡಿದೀವಿ, ತುಂಬಾ ಕೆಟ್ಟು ಕೆಲಸ ಮಾಡಿದೀವಿ, ಪುಣ್ಯ ಮಾಡಿದೀವಿ ಅಂತ ಹೇಳ್ತಾರ? ಯಾರು ಹೇಳಲ್ಲ. ಫ್ರೀಕ್ವೆನ್ಸಿ ಹೇಳುತ್ತೆ ಅಷ್ಟೇ. ನಮ್ ಫ್ರೀಕ್ವೆನ್ಸಿ ಅಲ್ಲಿರೋ ಫ್ರೀಕ್ವೆನ್ಸಿಗೆ ಮ್ಯಾಚ್ ಆಗಲ್ಲ. ಸೊ ದೇ ಆರ್ ಆಲ್ವೇಸ್ ವೆಲ್ಕಮಿಂಗ್ ಯು. ನೀವು ಬನ್ರಿ ಅಂತಾನೆ ಹೇಳ್ತಾರೆ. ನೀವು ಹೋಗಿ ಅಂತ ಹೇಳಲ್ಲ. ಆ ಫ್ರೀಕ್ವೆನ್ಸಿ ಮ್ಯಾಚ್ ಆಗಿಲ್ಲ ಅಂದ್ರೆ ನಾವು ಇವಾಗ ನೆಕ್ಸ್ಟ್ ಭೂಮಿ ಮೇಲೆ ಹೋಗಿ ಅದು ಕ್ಲಿಯರ್ ಮಾಡ್ಕೊಂಡು ಬರ್ತೀವಿ ಅಂತ ನಾವೇ ಬರ್ತೀವಿ. ಓಕೆ. ಈ ಕರ್ಮ ಯಾವ ತರ ಲೆವೆಲ್ ಆಫ್ ಅಂಡರ್‌ಸ್ಟ್ಯಾಂಡಿಂಗ್ ಅಂದ್ರೆ ಫಸ್ಟ್ ಅರ್ಥ ಆಯ್ತಾ? ಲೈಫ್ ಇಂದ ಇನ್ನೊಂದು ಲೈಫ್ ಕರ್ಮದಿಂದಾನೇ ಬರ್ತಾ ಇದೆ. ಫಸ್ಟ್ ಕರ್ಮ ಇದೆಯೇ ಅಂತ ಗೊತ್ತಾಗ್ಬೇಕು. ಸೆಕೆಂಡ್ ಯಾವ ತರ ಕ್ಲಿಯರ್ ಮಾಡ್ಬೇಕು ಧ್ಯಾನದಲ್ಲಿ ಅಂತ ಗೊತ್ತಾಗ್ಬೇಕು. ಕೊನೆಗೆ ಕರ್ಮನೇ ಇಲ್ಲ. ಸೊ ಅರ್ಜುನಗೆ ಒಂದು ಡೌಟ್ ಬರುತ್ತೆ. ಸೊ ನೀವು ಹೇಳಿದ ಪ್ರಕಾರ ಎಷ್ಟೋ ಕರ್ಮಗಳು ಮಾಡಿದೆ ನಾನು. ನನ್ಗೆ ಮೇಲೆ ಹೋಗಕ್ ಆಗಲ್ವೇನೋ, ಸತ್ಯಲೋಕಕ್ಕೆ ಬರಕಂದ್ರೆ ನಂಗೆ ಕಷ್ಟ ಏನೇನೋ. ದೇರ್ ಇಸ್ ಅ ಟೆಕ್ನಿಕ್. ಕರ್ಮ ಮಾಡಿ ಪುಣ್ಯ ಫಲ ಬಗೆ ಬಿಡಿ ಅಂತ. ಕರ್ಮಣ್ಯೇವಾಧಿಕಾರಸ್ಯ ನಾ ಫಲೇಶು. ದಟ್ ಈಸ್ ಕಾಲ್ಡ್ ಕರ್ಮ ಯೋಗ. ವಿ ಡೂ ಕರ್ಮ, ವಿ ಡೋಂಟ್ ಎಕ್ಸ್ಪೆಕ್ಟ್ ರಿಸಲ್ಟ್. ಸೊ ಆ ತರ ಮಾಡಿದ ತಕ್ಷಣ ವಿ ಡೋಂಟ್ ಹ್ಯಾವ್ ಒನ್ ಮೋರ್ ಲೈಫ್ಗೆ ಬರಕ, ಇನ್ನೊಂದು ಜನ್ಮ ತಗೊಳಕ್ಕೆ ಅವಶ್ಯಕತೆ ಏನು ಇರಲ್ಲ. ಸೊ ಅಗೇನ್ ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಕಾರಣ ಏನಂದ್ರೆ ಕರ್ಮ. ಕರ್ಮ ಅಂದ್ರೆ ಏನು? ಒಂದು ಕೋರಿಕೆ. ಆ ಕೋರಿಕೆಗೆ ನಾವು ಕೆಲಸ ಮಾಡ್ತೀವಿ, ಅದು ಸಂತೃಪ್ತಿವಾಗಿಲ್ಲ ಅಂದ್ರೆ ಕರ್ಮ ಜನರೇಟ್ ಆಗ್ತಾ ಇದೆ. ಈ ಕರ್ಮ ಅನ್ನೋದು ದರ್ ಇಸ್ ನೋ ಗುಡ್, ದರ್ ಇಸ್ ನೋ ಬ್ಯಾಡ್. ಒಳ್ಳೆ ಕರ್ಮ ಕೆಟ್ಟ ಕರ್ಮ ಅಂತ ಯೂನಿವರ್ಸ್ಗೆ ಏನೂ ಇಲ್ಲ. ಇಟ್ ಈಸ್ ನಿರ್ಗುಣ್. ಈ ತರ ಕರ್ಮ ಬಗ್ಗೆ ಗೊತ್ತಾಗಿದ್ರೆ ನೀವು ಇನ್ನೊಂದು ಮುಕ್ತಿ ಸಿಗೋಕು ಸಾಧ್ಯ. ಇನ್ನೊಂದು ಲೈಫ್ ಆಫ್ಟರ್ ಒನ್ ಮೋರ್ ಲೈಫ್. ಸೊ ಕೆಲವೊಂದು ದೇರ್ ಆರ್ 3 ಟೈಪ್ಸ್ ಆಫ್ ಲೈಫ್. 3 ತರ ಇದೆ. ಏನಂದ್ರೆ ಕರ್ಮ ಜನ್ಮ, ಕಾರಣ ಜನ್ಮ, ಅವತಾರ್. ಕರ್ಮ ಅಂದ್ರೆ ನಾವು ಕರ್ಮ ಕ್ಲಿಯರ್ ಮಾಡಿಸ್ಬೇಕು ಅಂತ ಇನ್ನೊಂದು ಜನ್ಮ ತಗೊಂತೀವಲ್ವಾ, ಅದು ಕರ್ಮ ಜನ್ಮ. ಕಾರಣ ಜನ್ಮ ಅಂದ್ರೆ ನಾವೊಬ್ರೇ ಅಲ್ಲ ಕ್ಲಿಯರ್ ಮಾಡ್ಕೊಳ್ಳೋದು, ಇನ್ನು ಎಲ್ಲಾರನು ಸಂಸ್ಕಾರ ಮಾಡ್ತೀನಿ, ಎಲ್ಲರಿಗೂ ಹೇಳ್ತೀನಿ ಅಂತ ಕಾರಣ ಜನ್ಮ ಅಂತ ಇರುತ್ತೆ. ಇನ್ನೊಂದು ಅವತಾರ ಅಂತ ಇರುತ್ತೆ. ಅವತಾರ ಅನ್ನೋರ್ಗೆ ಕರ್ಮನೇ ಇರಲ್ಲ. ಬಟ್ ಭೂಮಿ ಮೇಲೆ ಬರಬೇಕು, ಏನೋ ಒಂದು ಕೆಲಸ ಮಾಡ್ಬೇಕು ಅಂದ್ರೆ ಅವರು ಏನೋ ಒಂದು ಶಾಪ ತಗೊಂಡು ಹೈಯರ್ ಡೈಮೆನ್ಷನ್ ಅಲ್ಲಿ ಏನೋ ಒಂದು ರೀಸನ್ ಕ್ರಿಯೇಟ್ ಮಾಡ್ಕೊಂಡು ಭೂಮಿ ಮೇಲೆ ಬರ್ತಾರೆ. ಅವ್ರನ್ನ ನಾವು ಅವತಾರ ಅಂತ. ಸೊ ವಿ ಆರ್ ನಾವು ಯಾವ ಕ್ಯಾಟಗರಿಗೆ ಬರ್ತೀವೋ ನಾವೇ ಡಿಸೈಡ್ ಮಾಡ್ಕೊಬೇಕು. ಸೊ ಮೃತ್ಯು ಬಗ್ಗೆ ಹೇಳ್ಬೇಕು ಅಂದ್ರೆ ಡೆತ್ ಈಸ್ ಎ ಗಿಫ್ಟ್ ಫಸ್ಟ್. ಸೆಕೆಂಡ್ ಥಿಂಗ್, ನಮ್ಮ 10 ಇಯರ್ಸ್ ಬ್ಯಾಕ್ ನಮ್ಮ ಅಂಡರ್ಸ್ಟ್ಯಾಂಡಿಂಗು ವೆನ್ ಎವರ್ ಐ ಡೈ ಐ ಹ್ಯಾವ್ ಟು ಟೇಕ್ ರಿಬರ್ತ್. ಆ ರಿಬರ್ತ್ಗೆ ಇನ್ನೊಂದು ಜನ್ಮಕ್ಕೆ ಕಾರಣ ಕರ್ಮನೇ. ಸೊ ಈವನ್ ಇಫ್ ಐ ಡೋಂಟ್ ಕಮ್ ಬ್ಯಾಕ್ ಟು ಎರ್ತ್, ನಾವು ಇನ್ನೊಂದು ಒಳ್ಳೆ ಡೈಮೆನ್ಷನ್ ಅಲ್ಲಿ ಇರ್ತೀವಿ ಅಂತ ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಬಟ್ ಇನ್ನೊಂದು ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಬಂತು. ಏನಂದ್ರೆ ನಾವು ಈ ಸೋಲ್ ಅನ್ನೋದು ಇಮ್ಮೋರ್ಟಲ್ ಸೋಲ್. ಸೋಲ್ ಇಸ್ ಇಮ್ಮೋರ್ಟಲ್.
ದೇರ್ ಇಸ್ ನೋ ಸಪರೇಟ್ ಆಫ್ ಸೋಲ್ಸ್. ನಾವು ನೀವು ಈ ಇಮ್ಮೋರ್ಟಲ್ ಕಾನ್ಶಿಯಸ್ನೆಸ್ ಮೋರ್ಟಲ್ ಆಗಿರೋ ಫಿಸಿಕಲ್ ಬಾಡಿನಿ ಯಾಕೆ ಕ್ರಿಯೇಟ್ ಮಾಡಿದೆ ಅಂತ. ನೆಕ್ಸ್ಟ್ ಏನಾಯ್ತಂದ್ರೆ ಐ ಹ್ಯಾವ್ ಸ್ಟಡಿಡ್ ಸೋ ಮೆನಿ ಬುಕ್ಸ್. ನಾವು ಇದ್ಮೇಲೆ ಸಾಧನೆ ಮಾಡಬೇಕು ಅಂತ. ಸೊ ಬಾಡಿ ಅನ್ನೋದು ಆಕ್ಚುಲಿ ಡೆತ್ ಆಗೋಕ್ ಕ್ರಿಯೇಟ್ ಆಗಿಲ್ಲ. ಇಟ್ ಈಸ್ ಆಲ್ಸೋ ಇಮ್ಮೋರ್ಟಲ್. ಅದು ಅಮರಾನೆ, ಮಂತ್ರಪಿಂಡನೇ. ಬಟ್ ಏನಾಯ್ತು ಅಂದ್ರೆ ಈ ಫಿಸಿಕಲ್ ಲೆವೆಲ್ ಅಲ್ಲಿ ಪ್ಲೇನ್ ಅಲ್ಲಿ ಮ್ಯಾಟ್ರಿಕ್ಸ್ ಅಂತ ಕ್ರಿಯೇಟ್ ಆಯ್ತು. ಮ್ಯಾಟ್ರಿಕ್ಸ್ ಅಂದ್ರೆ ಮ್ಯಾಟ್ರಿಕ್ಸ್ ಅಂದ್ರೆ ಮಾಯ. ಮಾಯ ಅಂದ್ರೆ ಏನು? ಯಾವಾಗ್ಲೂ ಚೇಂಜ್ ಆಗ್ತಾನೆ ಇರುತ್ತೆ. ನಮ್ಮ ಮೈಂಡ್ ಅಲ್ಲಿ ಇರೋ ನಂಬಿಕೆ ವ್ಯವಸ್ಥೆ ಎಷ್ಟು, ಒಂದು 10 ಜನ ಇದ್ದಾರೆ ಅಂದ್ರೆ ಮೆಜಾರಿಟಿ ಆಗಿ ಎಷ್ಟು ಜನ ಒಂದು ಬಿಲೀವಿಂಗ್ ಸಿಸ್ಟಮ್ ಅಲ್ಲಿ ಇರ್ತಾರೋ ಅದು ಮ್ಯಾಟ್ರಿಕ್ಸ್ ಅಲ್ಲಿ ಕ್ರಿಯೇಟ್ ಆಗ್ಬಿಡುತ್ತೆ. ಹೊಸದಾಗಿ ಯಾರನ್ನ ಮೇಲೆ ಡೈಮೆನ್ಷನ್ ಇಂದ ಇಲ್ಲಿ ಬಂದ್ರು, ಅವ್ರಿಗೆ ಅದು ಅಪ್ಲೈ ಆಗುತ್ತೆ. ದಟ್ ಈಸ್ ಕಾಲ್ಡ್ ಮ್ಯಾಟ್ರಿಕ್ಸ್. ಯಾವಾಗ್ಲೂ ಚೇಂಜ್ ಆಗ್ತಾನೆ ಇರುತ್ತೆ, ಅದು ಕಾನ್ಸ್ಟೆಂಟ್ ಆಗಿರಲ್ಲ. ಸತ್ಯ ಅಂದ್ರೆ ಆತ್ಮ. ಆತ್ಮಕ್ಕೆ ಏನ್ ಚೇಂಜಿಂಗ್ ಅಂತ ಏನೂ ಇಲ್ಲ. ಅದು ಅಲ್ಟಿಮೇಟ್ ವೈಬ್ರೇಷನ್. ಈ ಮ್ಯಾಟ್ರಿಕ್ಸ್ ಅಲ್ಲಿ ಮೃತ್ಯು ಇದೆ ಅಂತ ನಾವು ಮೈಂಡ್ ಅಲ್ಲಿ ಫಿಕ್ಸ್ ಮಾಡ್ಕೊಂಡ್ರಿ. ಮೇಜರ್ ಪೀಪಲ್ ಅಂದ್ರೆ ತುಂಬಾ ಜನಗಳು 50% ಕಂತ ಜಾಸ್ತಿ ಎನರ್ಜಿ ಡೆತ್ ಇದೆ ಅಂತ ಬಿಲೀವ್ ಆದಾಗ ಆ ಮ್ಯಾಟ್ರಿಕ್ಸ್ ಅಲ್ಲಿ ಡೆತ್ ಅನ್ನೋದು ಪ್ರಿಂಟ್ ಆಯ್ತು. ಸೊ ಈ ಮ್ಯಾಟ್ರಿಕ್ಸ್ ಅಲ್ಲಿ ಹೊಸದಾಗಿ ಯಾರನ್ನ ಬಂದ್ರೆ ಅವ್ರಿಗೂ ಅದು ಅಪ್ಲೈ ಆಗುತ್ತೆ. ಸೊ ಕೆಲವರು ಮೃತ್ಯು ಅಸೆನ್ಷನ್ ಆಗಿದ್ದಾರೆ. ಅಸೆನ್ಷನ್ ಅಂದ್ರೆ ಫಿಸಿಕಲ್ ಆಗಿ ನೀವು ಡಿಸಪಿಯರ್ ಆಗ್ಬೋದು. ಕ್ಯಾರ್ಲೋಸ್ ಕ್ಯಾಸ್ಟ್ರಿನಡ ನೋಡಿ, ಅವ್ರ ಗುರು ಡಿಸಪಿಯರ್ ಆಗಿ ಹೋಗಿದ್ದಾರೆ. ತುಂಬಾ ಜನ ಇದ್ದಾರೆ ಇಲ್ಲಿ. ಸಪ್ತ ಋಷಿ ಸರ್ದೇರ್, ವಡಲೂರು ವಲ್ಲಲ್ಲಾರ್, ರಾಮದಾಸ್. ಸೊ ದೇರ್ ಆರ್ ಸೋ ಮೆನಿ ಮಾಸ್ಟರ್ಸ್. ಸೊ ಆಂಜನೇಯ ಇಸ್ ಚಿರಂಜೀವಿ. ಅವ್ರಿಗೆ ಯಾಕೆ ಫಿಸಿಕಲ್ ಬಾಡಿಗೆ ಡೆತ್ ಆಗಿಲ್ಲ? ಅವತಾರ್ ಬಾಬಾಜಿ ಏನಂದ್ರೆ ಇದು ಸೆಕೆಂಡ್ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಮರಣ ಬಗ್ಗೆ. ಲಾಹಿರಿ ಮಹಾಶಯ, ಜೀಸಸ್ ಕ್ರೈಸ್ಟ್. ಸೊ ಮ್ಯಾಟ್ರಿಕ್ಸ್ ಪ್ರಕಾರ ಡೆತ್ ಇರಬೇಕು. ಸೊ ಲಾಹಿರಿ ಮಹಾಶಯ ಡೆತ್ ಆಗಿದ್ದಾರೆ. ಬಟ್ ಇಮ್ಮಿಡಿಯೇಟ್ ಆಗಿ ನೆಕ್ಸ್ಟ್ ಸೆಕೆಂಡ್ಗೆ ಅವ್ರ ಶಿಷ್ಯಗಳು ಯಾರಿದ್ದಾರೋ ಅವ್ರಿಗೆಲ್ಲ ಫಿಸಿಕಲ್ ಬಾಡಿ ತೋರಿಸಿದ್ದಾರೆ. ಅವ್ರು ನೋಡಿ, ಟಚ್ ಮಾಡಿ, ಇದು ಫಿಸಿಕಲ್ ಬಾಡಿನೇ, ಚರ್ಮ ಇದೆ, ಮುಟ್ಟಿ ನೋಡಿ ಅಂತ. ಸೊ ಜೀಸಸ್ ಕ್ರೈಸ್ಟ್ ಆ ತರನೇ ತೋರಿಸಿದ್ದಾರೆ. ಸೊ ಮ್ಯಾಟ್ರಿಕ್ಸ್ ಪ್ರಕಾರ ನಾವು ಸಾಯ್ಬೇಕು ಹುಟ್ಟಿದವರು. ಬಟ್ ಅವ್ರ ಕಾನ್ಶಿಯಸ್ ಲೆವೆಲ್ ಹೆಚ್ಚಾಗಿದ ತಕ್ಷಣ ವಿತ್ ಥಾಟ್ ದೇ ಕ್ಯಾನ್ ಕ್ರಿಯೇಟ್ ಎನಿ ಬಾಡೀಸ್. ಸೊ ದೇರ್ ಆರ್ ಪೀಪಲ್, ತುಂಬಾ ಜನ ಇದ್ದಾರೆ ಮಲ್ಟಿಪಲ್ ಬಾಡೀಸ್ ಇರೋರು. ಬಟ್ ಏನಾಗುತ್ತೋ ಗೊತ್ತಾ ಯೋಗಿಗೆ? ಫಸ್ಟ್ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಏನು? ನಾವು ಸತ್ತೋಗ್ತೀವಿ, ಕರ್ಮ ಇರುತ್ತೆ, ಇನ್ನೊಂದು ಜನ್ಮ ಇದೆ. ಇನ್ನೊಂದು ಜನ್ಮ ಇಲ್ಲಂದ್ರೆ ಹೈಯರ್ ಡೈಮೆನ್ಷನ್ಸ್ ಇದೆ. ಸೊ ನಾವು ಒಳ್ಳೇದು ಮಾಡಿದ್ರೆ ಕ್ಲಾರಿಟಿ ಇರಬೇಕು. ಫಸ್ಟ್ ಆಫ್ ಆಲ್ ನಾವು ಯಾಕೆ ಧ್ಯಾನ ಮಾಡಬೇಕು ಅಂತ ಕ್ಲಾರಿಟಿ ಇರಬೇಕು. ಸೊ ಇನ್ನೊಂದು ಜನ್ಮ ಬೇಡವಾ ಅಂದ್ರೆ ಯು ಹ್ಯಾವ್ ಟು ಬಿ ಕರ್ಮ ಫಲತ್ಯಾಗಿ. ಇಲ್ಲ ನಾಕು ಇನ್ನೊಂದು ಜನ್ಮ ನನಗೆ ಇದೆಯಾ ಇಲ್ವಾ ಗೊತ್ತಿಲ್ಲ ಅಂದ್ರೆ ಪುಣ್ಯ ಮಾಡಿ. ಕೃಷ್ಣ ಯಾರ ಲೆವೆಲ್ಗೆ ಏನ್ ಹೇಳ್ಬೇಕು ಅಂತ ಕರೆಕ್ಟ್ ಆಗಿ ಹೇಳ್ತಾನೆ. ಯಾರೋ ಒಬ್ರು ಬರ್ತಾನೆ, ಅವರು ನನ್ನದು ಇನ್ನೊಂದು ಜನ್ಮ ಪುಣ್ಯ ಆಗಿರ್ಬೇಕು, ಸಂತೃಪ್ತವಾಗಿರ್ಬೇಕಂದ್ರೆ ಪುಣ್ಯ ಮಾಡಿ. ವಾಟ್ ಎವರ್ ಯು ಡೂ ಇಟ್ ವಿಲ್ ಕಮ್ಸ್ ಬ್ಯಾಕ್. ಇಲ್ಲ ನನ್ಗೆ ಇನ್ನೊಂದು ಜನ್ಮ ಬೇಡ ಅಂದ್ರೆ ಕರ್ಮ ಫಲ ತ್ಯಾಗ ಮಾಡಿ. ಮುಕ್ತಿ ಮೋಕ್ಷ ಬೇಕು ಅಂದ್ರೆ ಬೇರೆ ಲೆವೆಲ್ ಧ್ಯಾನ ಮಾಡ್ಬೇಕು, ಕರ್ಮಫಲ ತ್ಯಾಗ ಮಾಡ್ಬೇಕು. ವಾಟ್ ಎವರ್ ಯು ಹ್ಯಾವ್, ರಮಣ ಮಹರ್ಷಿ ತರ ಹೊಸ್ತೆ ರಾಣಿ ಪೋತು ಪೋನು ಸಂತೃಪ್ತವಾಗಿರ್ಬೇಕು, ಆಗಾಮಿ ಕರ್ಮನು ಮಾಡಬಾರ್ದು. ಆತರ ನಾವು ಕ್ಲಾರಿಟಿ ಇರಬೇಕು ಧ್ಯಾನದಲ್ಲಿ. ಸೊ ನೆಕ್ಸ್ಟ್ ಲೆವೆಲ್ ಏನು ಇರುತ್ತಂದ್ರೆ ಇನ್ನೊಂದು ಜನ್ಮ ಬೇಕಾಗಿದ್ರೆ, ಒಳ್ಳೇದು ಆಗ್ಲೇಬೇಕಂದ್ರೆ ಪುಣ್ಯ ಮಾಡಿ, ದಾನಮೇ ಧರ್ಮ, ವಾಟ್ ಎವರ್ ಯು ಡೂ ಇಟ್ಸ್ ಕಮ್ಸ್ ಬ್ಯಾಕ್. ಸೊ ನೆಕ್ಸ್ಟ್ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಏನಾಯ್ತು ಗೊತ್ತಾ? ದಿಸ್ ಇಮೋರ್ಟಲ್ ಸೋಲ್ ಕ್ರಿಯೇಟೆಡ್ ಇಮೋರ್ಟಲ್ ಫಿಸಿಕಲ್ ಬಾಡಿ ಓನ್ಲಿ. ಬಟ್ ಏನಾಯ್ತು, ಮ್ಯಾಟ್ರಿಕ್ಸ್ ಅಲ್ಲಿ ಸಿಕ್ಕಾಕೊಂಡು ನಾವು ಅದು ಬಿಲೀವಿಂಗ್ ಸಿಸ್ಟಮ್ ಅಲ್ಲಿ ಹೋಯ್ತು. ಸೊ ಸಂಬಡಿ ಅಂದ್ರೆ ಕೆಲವರು ಋಷಿಗಳು ಯೋಗಿಗಳು ಏನ್ ಮಾಡಿದ್ದಾರೆ ಅಂದ್ರೆ ದೇ ಪ್ರೂವ್ ಮಾಡಿದ್ದಾರೆ ಫಿಸಿಕಲ್ ಬಾಡಿಗೂ ಡೆತ್ ಇಲ್ಲ. ರಾಮಲಿಂಗ ಸ್ವಾಮಿ ಡೈರೆಕ್ಟ್ ಆಗಿ ಅಗವಲ್ ಅಂತ ಒಂದಿದೆ 7,000 ಪೋಯಮ್ಸ್. ಯು ಆರ್ ಬಿಲೀವಿಂಗ್ ದಟ್ಸ್ ವೈ ಯು ಆರ್ ಡೈಯಿಂಗ್ ಅಂತ ನೀವೆಲ್ಲ ನಂಬ್ತಾ ಇದ್ದಾರೆ.
ಅಂದ್ರೆ ನಾನ್ ನಂಬ್ತಾ ಇಲ್ಲ ಇವತ್ತು ನಾನು ಫಿಸಿಕಲ್ ಆಗಿ ಇಮ್ಮೋರ್ಟಲ್ ಆಗ್ಬೋದಾ ಅಂತೆ. ಆಗ್ಬೋದು, ಬಟ್ ಅದಕ್ಕೂ ನಾವು ಮ್ಯಾಟ್ರಿಕ್ಸ್ ಕ್ರಾಸ್ ಮಾಡ್ಬೇಕು. ಬಟ್ ಎರ್ತ್‌ಗೆ ನಾವು ಈ ತರ ಪ್ರಚಾರ ಮಾಡ್ತಾ ಮಾಡ್ತಾ ತುಂಬಾ ಜನ ಡೆತ್ತೇ ಇಲ್ಲ ಅಂತ ಪ್ರೂಫ್ ಮಾಡಿದ್ರೆ, 50% ಜನ ಆ ಸಬ್ಕಾನ್ಶಿಯಸ್ ಇಂದ ರಿಮೂವ್ ಮಾಡಿದ್ರೆ ಆ ಪ್ರೋಗ್ರಾಮ್‌ನ, ಹೊಸದಾಗಿ ಯಾರನ್ನ ಬಂದ್ರೆ ಅವರು ಇಮ್ಮೋರ್ಟಲ್ ಆಗಿರ್ತಾರೆ. ದೇರ್ ವಿಲ್ ಬಿ ನೋ ಏಜಿಂಗ್ ಪ್ರಾಸೆಸ್ ಅಟ್ ಆಲ್. ಸೊ ಮೃತ್ಯು ಅಂತ ಏನು ಭಯನೇ ಇಲ್ಲ. ಸೊ ಇಟ್ ಈಸ್ ಆಲ್ವೇಸ್ ಗಿಫ್ಟ್. ದಟ್ ಈಸ್ ಸೆಕೆಂಡ್ ಲೆವೆಲ್ ಆಫ್, ದಿಸ್ ಈಸ್ ನಾಟ್ ಸೆಕೆಂಡ್ ಲೆವೆಲ್, ಇಟ್ ಈಸ್ ಅಲ್ಟಿಮೇಟ್. ಸೊ ಯು ಕ್ಯಾನ್ ಟೇಕ್ ಫಿಸಿಕಲ್ ಬಾಡಿ. ನೀವು ಈ ಫಿಸಿಕಲ್ ಬಾಡಿನ ಇದೇ ತರ ತಗೊಂಡು ಯಾವ ಡೈಮೆನ್ಷನ್ ಹೋಗ್ಬೇಕಂದ್ರೆ ಆ ಡೈಮೆನ್ಷನ್ ಹೋಗ್ಬೋದು. ಸೊ ಅದಕ್ಕೆ ಪ್ರೂಫ್ಸ್ ಏನಂದ್ರೆ ತುಂಬಾ ಇದೆ. ರಾಮ್ತಾ ಆಗ್ಲಿ, ನೀಲಾರೇಪ, ಸಪ್ತ ಋಷಿಸ್, ತುಂಬಾ ಜನ ಇದ್ದಾರೆ. ಸೊ ಅವ್ರು ಪ್ರೂವ್ ಮಾಡಿದ್ದಾರೆ ಅಂದ್ರೆ ಒಬ್ಬರು ಕೈಯಲ್ಲಿ ಆಗಿದ್ರೆ ಇಟ್ ಈಸ್ ಪಾಸಿಬಲ್ ಟು ಎವ್ರಿಬಡಿ ಅಲ್ವಾ. ಬಟ್ ನಮ್ ಬಿಲೀವಿಂಗ್ ಸಿಸ್ಟಮ್ ಯಾವ ತರ ಇದ್ರೆ ಅದು ಇಂಪಾರ್ಟೆಂಟ್. ಸೊ 10 years ಬ್ಯಾಕ್ ನಮ್ ಬಿಲೀವಿಂಗ್ ಸಿಸ್ಟಮ್ ಯಾವ ತರ ಇದೆ ಅಂದ್ರೆ, ಓಕೆ ನಾವು ಸತ್ತೋಗ್ತೀವಿ, ಡೆತ್ ಫಿಯರ್ ಇಲ್ಲ, ಆಲ್ರೆಡಿ ಆಸ್ಟ್ರಲ್ ಟ್ರಾವೆಲ್ ಆಗಿದ ತಕ್ಷಣ ಪ್ರತ್ಯಕ್ಷ ಜ್ಞಾನ ಇದೆ, ಇನ್ನೊಂದು ಡೈಮೆನ್ಷನ್ ನಾನು ಯಾಕೆ ಭಯ, ನಿಮ್ಗೆ ಯಾಕೆ ಭಯ, ಆಲ್ವೇಸ್ ಲೈಫ್ ಇಸ್ ದೇರ್. ಸಿ ಯೂನಿವರ್ಸ್ ಅಲ್ಲಿ ಒಂದೇ ಅರ್ಥ ಮಾಡ್ಕೊಳ್ಳಿ, ದೇರ್ ಇಸ್ ಫುಲ್ ಆಫ್ ಲೈಫ್, ದೇರ್ ಇಸ್ ನೋ ಡೆತ್, ಇಟ್ ಈಸ್ ಫುಲ್ ಆಫ್ ಲೈಫ್ ಯೂನಿವರ್ಸ್ ಅನ್ನೋದು. ಡೆತ್ ಜಸ್ಟ್ ಇಲ್ಯೂಷನ್. ನೀವೇ ದೇರ್ ಇಸ್ ನೋ ಪ್ಲೇಸ್ ಕಾಲ್ಡ್ ಡೆತ್. ಡೆತ್ ಅನ್ನೋ ಪ್ಲೇಸೇ ಇಲ್ಲ. ಯಾವಾಗ್ಲೂ ಇನ್ನೊಂದು ಡೈಮೆನ್ಷನ್ ಇರುತ್ತೆ, ಜಸ್ಟ್ ಇಟ್ಸ್ ಚೇಂಜ್ ಓವರ್. ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಚೇಂಜ್ ಆಗುತ್ತೆ. ಸೊ ಆ ತರ ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಓಕೆ, ಒಳ್ಳೇದ್ ಮಾಡೋಣ ಅಂತ. ಒಳ್ಳೇದ್ ಮಾಡಿದ್ರೇನು ಕಷ್ಟ. ಇಫ್ ಯು ಡೂ ಪಾಪ, ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ಬ್ಯಾಡ್ ಕರ್ಮಾಸ್. ಇಫ್ ಯು ಡೂ ಪುಣ್ಯ, ಯು ಹ್ಯಾವ್ ಟು ಕಮ್ ಬ್ಯಾಕ್ ಅಗೇನ್. ಅದಕ್ಕೆ ಪಾಪ ಪುಣ್ಯ ಬಿಡಬೇಕು ಮುಕ್ತಿ ಬೇಕಂದ್ರೆ. ಸೊ ದೆನ್ ಕರ್ಮಫಲ ತ್ಯಾಗ ಮಾಡಬೇಕು. ಐ ವಿಲ್ ಡೂ ಗುಡ್ ಬಟ್ ಐ ವೋಂಟ್ ಎಕ್ಸ್ಪೆಕ್ಟ್. ನಾನು ಒಳ್ಳೇದೇ ಮಾಡ್ತೀನಿ, ನನ್ಗೆ ಪ್ರತಿಫಲ ಏನು ಬೇಡ. ಆ ತರ ಇದ್ರೆ ಮುಕ್ತಿ ಸಿಗುತ್ತೆ. ಮೋಕ್ಷ ಅನ್ನೋದು ನೆಕ್ಸ್ಟ್ ಲೆವೆಲ್. ಮೋಕ್ಷ ಅಂದ್ರೆ, ಮುಕ್ತಿ ಅಂದ್ರೆ ಒಂದು ಹಳೆಯದಿಂದ ಹೊಸದಕ್ಕೆ ಬರೋದು, ಫ್ರಮ್ ಓಲ್ಡ್ ಟು ನ್ಯೂಕ್ ಬರೋದು ಮುಕ್ತಿ. ಮೋಕ್ಷ ಅಂದ್ರೆ ಸತ್ಯ, ಡೈರೆಕ್ಟ್ ಇನ್ನೊಂದು ಜನ್ಮ ಇರಲ್ಲ, ಇನ್ನೊಂದು ಡೈಮೆನ್ಷನ್ ಇಲ್ಲ. ಯು ವಿಲ್ ಬಿಕಮ್ ಲೈಕ್ ಎ ಸಾಕ್ಷಿಭೂತ ಅಬ್ಸರ್ವರ್, ಅಲ್ಟಿಮೇಟ್ ಅಬ್ಸರ್ವರ್, ಯೂನಿವರ್ಸ್. ಅದು ಮೋಕ್ಷ. ಸೊ ಈ ತರ ಮೃತ್ಯು ಬಗ್ಗೆ ಗೊತ್ತಾಗಿದ್ರೆ ನನ್ಗೆ ಏನ್ ಬೇಕು ಅಂತ ಒಂದು ಕ್ಲಾರಿಟಿ ಸಿಗುತ್ತೆ. ಸೊ ನೆಕ್ಸ್ಟ್ ಲೈಫ್ ಚೆನ್ನಾಗಿರ್ಬೇಕಂದ್ರೆ ಪುಣ್ಯ ಮಾಡಿ, ನೆಕ್ಸ್ಟ್ ಲೈಫ್ ಬೇಡ ಅಂದ್ರೆ ಕರ್ಮಫಲ ತ್ಯಾಗ ಮಾಡಿ ಮುಕ್ತಿಗೋಸ್ಕರ. ಮೋಕ್ಷ ಬೇಕು ಅಂದ್ರೆ ಅದ್ರ ಬಗ್ಗೆ ಸಾಧನೆ ಮಾಡಿ. ಇಲ್ಲ ನಾವು ದೇಹ ಅಲ್ಲ, ನಾವು ದೇಹನ ಅಸೆಂಡ್ ಮಾಡಬೇಕು ಅಂದ್ರೆ ಅದಕ್ಕೊಂದು ಸಾಧನ ಇದೆ. ಸೊ ಇದರಲ್ಲಿ ನಮ್ಗೆ ಇನ್ನರ್ ಇಂದ ಒಂದು ಸ್ಟ್ರಾಂಗ್ ಆಗಿ ಮೆಸೇಜ್ ಬರುತ್ತೆ, ನಾವು ಇದು ಪ್ರಾಕ್ಟೀಸ್ ಮಾಡಬೇಕು ಅಂತ. ಯಾವಾಗ್ಲೂ ಎಸೆನ್ಷನ್ ಇದೆ, ಯಾವಾಗ್ಲೂ ಟ್ರಾನ್ಸ್ ಟ್ರಾನ್ಸ್ಫಾರ್ಮೇಶನ್ ಆಗ್ತಾನೆ, ಪರಿವರ್ತನೆ ಆಗ್ತಾ ಇರುತ್ತೆ. ತುಂಬಾ ಜನ ಹೇಳ್ತಾನೆ ನಾವು ದೇಹ ಅಲ್ಲ ಆತ್ಮ, ನಾವು ದೇಹ ಅಲ್ಲ ಆತ್ಮ. ಯು ಆರ್ ಇನ್ಸಲ್ಟಿಂಗ್ ದ ಫಿಸಿಕಲ್ ಬಾಡಿ. ಯಾಕಂದ್ರೆ ಅದು ಫಸ್ಟ್ ಲೆವೆಲ್. ಯಾಕೆ ಹೇಳ್ತಾರೆ ಅಂದ್ರೆ, ನಾವು ಬರೀ ದೇಹನೇ ಅನ್ಕೊಂಡು ಇವತ್ತಕ ಜೀವನ ಮಾಡ್ತಾ ಇದ್ವಿ. ಅದಕ್ಕೆ ನಾವು ದೇಹ, ಬರೀ ದೇಹನೇ ಅಲ್ಲ, ನಾವು ಆತ್ಮ ಆಲ್ಸೋ ಅಂತ. ಅದು ಪರ್ಫೆಕ್ಟ್ ಕೊಟೇಶನ್. ನಾವು ದೇಹ ಇಲ್ಲ ಅಂದ್ರೆ, ನಾವು ದೇಹನ ಇನ್ಸಲ್ಟ್ ಮಾಡಿದ್ರೆ ಇಟ್ ವಿಲ್ ಕನ್ವರ್ಟ್ ಡಿಸೀಸಸ್. ದೇಹನೂ ಇಂಪಾರ್ಟೆಂಟೇ, ಆತ್ಮನೂ ಇಂಪಾರ್ಟೆಂಟೇ. ಮ್ಯಾಟ್ರಿಕ್ಸ್ ಮೂಲಕ ನಾವು ಈ DNA ಗೆ ಪ್ರೋಗ್ರಾಮ್ ಆಯ್ತು ಮೃತ್ಯು ಅಂತ. ಮೃತ್ಯು ಅಂತ ಏನು ಇಲ್ಲ ಫಸ್ಟ್ ಆಫ್ ಆಲ್. ಇದು ಮ್ಯಾಟ್ರಿಕ್ಸ್ ಇಂದ ಜನರೇಟ್ ಆಗಿರೋ ಒಂದು ಪ್ರೋಗ್ರಾಮ್ ಅಷ್ಟೇ. ಆಕ್ಚುಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಗೊತ್ತಾ, ಡೆತ್ ಪೇನ್ಫುಲ್ಲ, ಬರ್ತ್ ಪೇನ್ಫುಲ್ಲ. ಯಾಕಂದ್ರೆ 9 months ಒಂದು ಕತ್ತಲು, ಎಲ್ಲಿ ನೋಡಿದ್ರು ಏನು ಇರಲ್ಲ, ಒಂದು ಉಸಿರಾಟ ಏನು ಇರಲ್ಲ. ಆ 9 months ನರಕ ಅಂತ. ಯಾವ ತರ ಅಂದ್ರೆ, ನೀವೇನ ಅನುಭವಿಸಿದ್ಯಾ? ತುಂಬಾ ಜನ ಪಾಸ್ಟ್ ಲೈಫ್ ಅಂದ್ರೆ ಬ್ಯಾಕ್ ಟೈಮ್ ತಗೊಂಡು ಹೋದಾಗ, ವೆನ್ ವಿ ಟೆಲ್ ಓಕೆ ನಾವು ಇವತ್ತು ಗರ್ಭದಲ್ಲಿ ಇದೀವಿ ಅಂದಾಗ, ದೇವರ್ ದೇ ಸ್ಟಾರ್ಟ್ ಫಿಯರ್.
ಇಲ್ಲಿ ಏನು ಕಾಣಿಸ್ತಾ ಇಲ್ಲ, ಒಂದು ಕಾಂತಿ ಇಲ್ಲ, ಭಯ ಆಗ್ತಾ ಇದೆ. ಆ 9 ಮಂತ್ಸ್ ತುಂಬಾ ನರಕ. ಇನ್ನೊಂದು ಹುಟ್ಟೋ ಟೈಮಲ್ಲಿ ಪೇಯ್ನ್. ಆಕ್ಚುಲಿ ಡೆತ್ ಅನ್ನೋದು ಪೀಸ್ಫುಲ್ ಆಗಿ ಆಗುತ್ತೆ. ಸೊ ಬರ್ತ್ ಕಿನ್ ಬರ್ತ್ ಈಸ್ ಪೇನ್ಫುಲ್, ಡೆತ್ ಈಸ್ ನಾಟ್ ಪೇನ್ಫುಲ್ ಎಟ್ ಆಲ್. ಇನ್ನೊಂದು, ಬರ್ತ್ ಇಂದ ನಾವು ಲೋಯರ್ ಡೈಮೆನ್ಷನ್ಸ್ ಬರ್ತೀವಿ, ಡೆತ್ ಇಂದ ಹೈಯರ್ ಡೈಮೆನ್ಷನ್ಸ್. ಡೆತ್ ಈಸ್ ಎ ಗಿಫ್ಟ್ ಆಕ್ಚುಲಿ. ಓಕೆ, ದೇರ್ ಆರ್ ಲೆವೆಲ್ಸ್ ಆಫ್ ಡೆತ್. ಅಗೇನ್, ಮರಣನೋ ಆರ್ಟ್ ಆಫ್ ಡೆತ್ ಅಂತ ಒಂದಿದೆ. ಸೊ ಡೆತ್ ಅನ್ನೋದು ಅದ್ಕದೇ ಆಗಿದ್ರೆ ಕರ್ಮ ಪ್ರಕಾರ ಅದು ನಾರ್ಮಲ್ ಡೆತ್. ಇನ್ನೊಂದು ಡೆತ್ ಇದೆ, ಇಚ್ಛಾ ಮರಣ, ನಮ್ ಕೈಯಲ್ಲಿ ಇರಬೇಕು. ಸೊ ಡೆತ್ ಅಂದ್ರೆ ಏನು? ಫಸ್ಟ್ ಆಫ್ ಆಲ್, ಪ್ರಾಣ ಮೇಲೆ ಹೋಗುತ್ತೆ. ಈ ಪ್ರಾಣ ಎಲ್ಲಿದೆ ಅಂತ. ಸೊ ಈ ಪ್ರಾಣ ಯಾವಾಗ್ಲೂ ಸಹಸ್ರಾರ ಚಕ್ರದಿಂದ ಶುರುವಾಗಿ ದಶಪ್ರಾಣಗಳು ಅಂತ ಡಿವೈಡ್ ಆಗ್ಬಿಡುತ್ತೆ. ಅಲ್ಲಿ 5 ಮೇಜರ್ ಪ್ರಾಣಸ್, 5 ಉಪಪ್ರಾಣಸ್. ಪಂಚಪ್ರಾಣ, ಪಂಚ ಉಪಪ್ರಾಣ. ಪ್ರಾಣ, ಅಪಾನ, ಉದಾನ, ಸಮಾನ, ವ್ಯನ ಅಂತ ಮೇಜರ್ ವರ್ಕ್ಸ್ ಮಾಡುತ್ತೆ. ಕೂರ್ಮ ಅಂದ್ರೆ ಕಣ್ಣು ಕ್ಲೋಸ್ ಮಾಡಕ್ಕೆ, ಓಪನ್ ಮಾಡಕ್ಕೆ. ಕುರುಕುರ ಅಂದ್ರೆ ಬಾಯಿ. ದೇವದತ್ತ ಅಂದ್ರೆ ಮಾತಾಡೋಕೆ. ನಾಗ ಅಂದ್ರೆ ವಾಮಿಟಿಂಗ್ ಇದೆಲ್ಲ ಬರೋಕೆ. ದೇವದತ್ ದೇವದತ್ತ ಅಂತ ಮಾತಾಡಕ್ಕೆ. ನಾಗ ಅಂದ್ರೆ ವಾಮಿಟಿಂಗ್ ಸೆನ್ಸೇಷನ್ ಇದೆಲ್ಲ ನಮ್ಗೆ ಈ ತೇಪಿ ಎಲ್ಲ ಬರುತ್ತಲ್ವಾ. ಸೊ ಈ ತರ ಈ ದಶ ಪ್ರಾಣಗಳು ಏನಾಗತ್ತೆ ಗೊತ್ತಾ? ಯಾವಾಗ್ಲೂ ಈ ನಾಡಿ ಮಂಡಲ ಅಂತ ಇದೆ ಅಲ್ವಾ, ಪ್ರಾಣಮಯ ಶರೀರದಲ್ಲಿ, ಅಲ್ಲಿ ಸಂಚಾರ ಆಗ್ತಾ ಇರುತ್ತೆ. ಈ ದಶಪ್ರಾಣಗಳು ಧ್ಯಾನ ಮಾಡ್ತಾ ಮಾಡ್ತಾ ಏನಾಗುತ್ತೋ ಗೊತ್ತಾ? ನಾವು ಐಸ್ ಕ್ಲೋಸ್ ಮಾಡ್ತೀವಿ, ಕುರ್ಕುರ ವರ್ಕ್ ಆಗಲ್ಲ, ಮಾತಾಡ್ತಾ ಇಲ್ಲ. ದೇವದತ್ತ ಅನ್ನೋದು ವರ್ಕ್ ಆಗಲ್ಲ. ಕೂರ್ಮ ಅಂತ ಹೊಟ್ಟೆ ಒಳಗಡೆ ಇರೋ ಈ ಪೆರಿಸ್ಟಾಲ್ಸಿಸ್ ಅಂತ ಮೂವ್ಮೆಂಟ್ಸ್ ಇರುತ್ತೆ, ಅದೂನು ವರ್ಕ್ ಆಗಲ್ಲ. ಬರೀ ಪ್ರಾಣ, ಅಪಾನ, ಉದಾನ ಅಂತ 3 ಪ್ರಾಣ ಮಾತ್ರನೇ. ಈ ದಶ ಪ್ರಾಣದಿಂದ ಈ ಪ್ರಾಣ, ಉದಾನ, ಸಮಾನ, ಪ್ರಾಣ, ಅಪಾನ, ಉದಾನ ಮಾತ್ರ ರಿಮೈನಿಂಗ್ ಇರುತ್ತೆ. ಅದರಿಂದ ಏನಾಗುತ್ತೋ ಗೊತ್ತಾ? ಈ 3 ಪ್ರಾಣಸು ಒಂದಾಗುತ್ತೆ. ಪ್ರಾಣ, ಪಾನ, ಜಿಹ್ವತೆ ಅಂತ ಶ್ಲೋಕದಲ್ಲಿ ಇರುತ್ತೆ ಭಗವದ್ಗೀತೆ. ಅಂದ್ರೆ ಈ ಪ್ರಾಣ ಅಪಾನ ಒಂದಾಗ್ಬೇಕು ಅಂತ ಒಂದಾಗಿ ಸುಷುಮ್ನದಲ್ಲಿ ಎಂಟರ್ ಆಗುತ್ತೆ. ಇವತ್ತು ದಸಪ್ರಾಣ ಅಂತ ಏನು ಇಲ್ಲ. ಎಲ್ಲ ಪ್ರಾಣ ಒಂದೇ ಪ್ರಾಣ ಆಗಿ ಮೇಲೆ ಹೋಗೋದು ಶುರುವಾಗುತ್ತೆ. ಸೊ ಅದರಿಂದ ನಿಮ್ಗೆ ಬ್ರೀತಿಂಗ್ ಆಡಲ್ಲ. ದೆನ್ ಇಟ್ ವಿಲ್ ರೀಚ್ ಟು ಸಹಸ್ರಾರ. ಸೊ ಈ ಪ್ರಾಸೆಸ್ ಗೊತ್ತಾಗಿದ್ರೆ ಯು ನೋ ಹೌ ಟು ಲೀವ್ ದ ಬಾಡಿ. ಕಪಾಲ ಮೋಕ್ಷ ಅಂತೀವಲ್ವಾ, ಇಚ್ಛಾ ಮರಣ ಆರ್ ಸಜೀವ ಸಮಾಧಿ ಎಲ್ಲ ಸೇಮ್. ಸೊ ನಾವು ಆ ಟೆಕ್ನಿಕ್ ಗೊತ್ತಾಗಿದ್ರೆ ಇದು ಯಾವ ತರ ಆಗತ್ತೋ ಗೊತ್ತಾ? ಈ ಪ್ರಾಣ ಸುಷುಮ್ನದಿಂದ ಮೇಲೆ ಹೋಗಿ ಹೋಗಿ ಒಂದಿನ ಈ ಥರ್ಡ್ ಐ ಅಲ್ಲಿ ಸ್ಥಿರವಾಗುತ್ತೆ. ದಟ್ ಈಸ್ ಕಾಲ್ಡ್ ಕುಂಭಕ ಸ್ಥಿತಿ, ಭೈರವ ಸ್ಥಿತಿ ಅಂತ. ಅದರಿಂದ ಅದಕ್ಕೆ ಸಿ ನಾವು ಅವರ್ ಪ್ರಾಕ್ಟೀಸ್, ನಮ್ಮ ಪ್ರಾಕ್ಟೀಸ್ ಧ್ಯಾನದಲ್ಲಿ ಬರೀ ಆಜ್ಞಾಚಕ್ರಕ್ಕೆ ಮಾತ್ರ. ಈ ಆಜ್ಞಾಚಕ್ರದಿಂದ ಸಹಸ್ರಾರಕ್ಕೆ ಹೋಗ್ಬೇಕಂದ್ರೆ ಸೇವೆ ಮಾಡ್ಬೇಕು, ಇನ್ನೊಂದು ಆಪ್ಷನ್ ಏನೂ ಇಲ್ಲ. ಅದಕ್ಕದೆ ಮೇಲೆ ಹೋಗುತ್ತೆ. ಆ ಸಹಸ್ರಾರಕ್ಕೆ ಹೋದ ತಕ್ಷಣ ಅಲ್ಲಿಂದ ನಾವು ಡೆತ್ ಆಗ್ಬೇಕು, ಇಷ್ಟ ಸಾಕು ನಂಗೆ ಫಿಸಿಕಲ್ ಬಾಡಿ ಅಂದಾಗ ವಿಲ್ ಲೀವ್ ದಟ್ ಪ್ರಾನ್. ದಿಸ್ ಈಸ್ ಇಚ್ಛಾ ಮರಣ. ಇನ್ನೊಂದು, ಆ ಬ್ರೆತ್, ಓಕೆ, ಇಷ್ಟು ಬ್ರೆತ್ಸ್ ಇರುತ್ತೆ, ಅಷ್ಟು ಬ್ರೆತ್ಸ್ ಕಂಪ್ಲೀಟ್ ಆದಾಗ ವಿ ಡೈ. ದಟ್ ಈಸ್ ನಾರ್ಮಲ್ ಡೆತ್. ನಮ್ ನಮ್ ಡೆತ್ ಯಾವ ತರ ಇರ್ಬೇಕು? ಸದಾನಂದ ಯೋಗಿ ಯಾವ ತರ ಆಗಿದಾರೆ ಗೊತ್ತಾ? ಆ ತರ ಆಗ್ಬೇಕು. ಸೊ ಇದು ಡೆತ್ ಬಗ್ಗೆ. ಎಸ್ ಸರ್. ನೀವು ಹೇಳಿದ್ರಿ ಪ್ರಾಣ, ಅಪಾನ, ಉದಾನ ಅಂತಂದೇಳಿ. ಮತ್ತೆ ಹ್ಮ್ ಈ ಫಿಸಿಕಲ್ ಬಾಡಿಗೂ ಕೂಡ ಸಹ ಡೆತ್ ಇಲ್ಲ ಅಂತ ಹೇಳಿದ್ರಿ. ಬಟ್ ಅದು ನೀವು ಹ್ಮ್ ನಾವು ಹೆಂಗೆ ಅದನ್ನ ಕಂಡಿಡ್ಕೋಬೇಕು ಸರ್? ನಮಗೆ ಕಾಯಿಲೆಗಳು ಬರೋದು ಕರ್ಮಗಳ ಮೂಲಕ, ಹಾಗಾಗಿ ಅದನ್ನ ನಾವು ನಂಬ್ಕೊಂಡಿದೀವಿ ಅಂತ ಹೇಳಿದಾಗ, ಈಗ ನಾವು ಹ್ಮ್ ಈ ಫಿಸಿಕಲ್ ವರ್ಲ್ಡ್ ನಾವು ಇದೀವಿ, ಈಗ ಪ್ರಪಂಚಿಕತೆಯಲ್ಲಿ ಇದೀವಿ. ಈಗ ನಾವು ಹ್ಮ್ ಅದನ್ನ ಹೇಗೆ ಪ್ರೂವ್ ಮಾಡ್ಬೇಕಾಗುತ್ತೆ ಸರ್ ಅದನ್ನ? ಈಗ ಪ್ರತಿನಿತ್ಯ ನಾವು ಸಾವು ನೋಡ್ತಾ ಇದ್ದೀವಿ, ಜನನ ಮತ್ತು ಮರಣಗಳೆರಡೂ ನೋಡ್ತಾ ಇದ್ದೀವಿ. ಒಂದು ಒಬ್ಬ ವ್ಯಕ್ತಿ, ನಾನೇ ಅನ್ಕೊಳ್ಳೋದು ಉದಾಹರಣೆ, ಹ್ಮ್ ಹ್ಮ್ ನಾನು ಹ್ಮ್ ಮರಣ ಹೊಂದಿದಾಗ ನನ್ನನ್ನು ತಗೊಂಡೋಗಿ ನಮ್ಮ ಹ್ಮ್ ಸಂಪ್ರದಾಯದ ಪ್ರಕಾರ ಹೂಳ್ತಾರೋ, ಮಂಡಲ ಹಾಕ್ತಾರೋ ಅಥವಾ ಸುಡ್ತಾರೋ ಏನೋ ಮಾಡ್ತಾರೆ ಅನ್ಕೊಳ್ಳಿ.
ಬಟ್ ಹ್ಮ್ ಬಾಡಿ ಅಂತೂ ಅಲ್ಲಿ ಹೋಗುತ್ತಲ್ಲ, ಪ್ರಾಣ ಮಾತ್ರ ಹ್ಮ್ ಬೇರೆ ಕಡೆ ಹೋಗಿರುತ್ತೆ. ಆತ್ಮ ಬಂದು ಬೇರೆ ಹೋಗಿರುತ್ತೆ ಅಂತ ಹೇಳಿದಾಗ, ನೀವು ಹೆಂಗೆ ಹ್ಮ್ ಅದನ್ನ ಅದು ಪ್ರೂವ್ ಮಾಡ್ತಾ ಇದ್ದೀರಿ? ಈಗ ಬಾಡಿ ಕೂಡ ಸಹ ಅದಕ್ಕೆ ಇದು ಸ್ಲೋ ಪ್ರಾಸೆಸ್. ಹ್ಮ್. ಯಾಕಂದ್ರೆ ವಡಲೂರು ವಲ್ಲಲ್ಲಾರು ಅಗವಲಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾರೆ. ಸಂಬಡಿ ಹ್ಯಾಸ್ ಕಮ್ ಅಂದ್ರೆ ಇಟ್ ಹ್ಯಾಸ್ ಡೆಸ್ಟ್ರಾಯ್ಡ್ ಟು ಲೀಸ್ಟ್ ಲೆವೆಲ್. 1000 years ಬ್ಯಾಕ್ ಹೋಗಿ, ಒಂದು 1000 ಬೇಕಾಗಲ್ಲ, ಒಂದು 200 years ಬ್ಯಾಕ್ ಹೋಗಿ. ಸೊ ಆ ಲೆವೆಲ್ ನಾಲೆಡ್ಜ್ ಇಲ್ಲ ಆ ಟೈಮಲ್ಲಿ. ಆ ಆ ಟೈಮಲ್ಲಿ ಆ ನಾಲೆಡ್ಜ್ ಬೇಕಾಗಿಲ್ಲ. ಫಸ್ಟ್ ಅವರು ಏನ್ ಮಾಡ್ಬೇಕು, ಸಿಸ್ಟಮ್ ಸ್ಟಾರ್ಟ್ ಮಾಡ್ಬೇಕು. ನಾನ್ ನಿನ್ ನೋಡಿದ ತಕ್ಷಣ, ಸಪೋಸ್ ನಾವು ನೀವು ಒಂದು ಟ್ರೈಬಲ್ ಪೀಪಲ್. ಈ ಟ್ರೈಬಲ್ ಪೀಪಲ್ ಇನ್ನೊಬ್ಬ ಟ್ರೈಬಲ್ ಪೀಪಲ್ ನೋಡಿದ್ರೆ ಅಟ್ಯಾಕ್ ಮಾಡ್ತಾರೆ, ಏನು ಮಾತಾಡಲ್ಲ. ಫಸ್ಟ್ ಆಫ್ ಆಲ್ ಡೈರೆಕ್ಟ್ ಅಟ್ಯಾಕ್. ಹ್ಮ್. ಸೊ ಅದರಿಂದ ಸಿಸ್ಟಮ್ ಅಂತ ಜನರೇಷನ್ ಆಯ್ತು. ಆ ಟೈಮಲ್ಲಿ ಟ್ರೈಬ್ಸ್ ಹೋಗಿ ನೀವು ಧ್ಯಾನ ಮಾಡಿ, ನೀವು ಎನ್ಲೇಟೆಡ್, ನೀವು ಗಾಡ್ ಅಂದ್ರೆ ಕೇಳಿಸ್ಕೊಳಲ್ಲ ಅವ್ರು. ಎವಲ್ಯೂಷನ್ ಅನ್ನೋದು ಸ್ಲೋ 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 ಆಗಿ ಆಗ್ತಾ ಇದೆ. ಬಟ್ ಆ ಟೈಮಲ್ಲಿನೂ ಋಷಿಗಳಿದ್ದಾರೆ, ಇಮೋಟಲ್ ಪೀಪಲ್ ಇದ್ದಾರೆ. ಹೌದು. ಹ್ಮ್. ಬಟ್ ನಾರ್ಮಲ್ ಜನಗೆ ಹೇಳಕ್ ಆಗ್ತಾ ಇಲ್ಲ. ಹ್ಮ್. ಸೊ ಈ ಟೈಮಲ್ಲಿ ದೇರ್ ಡೆತ್ ಬಗ್ಗೆ ನಾವು ಬಿಲೀವಿಂಗ್ ಸಿಸ್ಟಮ್ ಇಸ್ ವೆರಿ ಡೇಂಜರಸ್. ಈ ಮ್ಯಾಟ್ರಿಕ್ಸ್, ಈ ಎಲ್ಲಾ ಸೃಷ್ಟಿ ಎಲ್ಲಿಂದ ಶುರು ಆಯ್ತು? ಮೈಂಡ್ ಇಂದಾನೆ. ಒಂದು ಸುಪ್ರೀಂ ಮೈಂಡ್ ಇಂದಾನೆ ಕ್ರಿಯೇಷನ್ ಆಯ್ತಲ್ವಾ. ಮ್ಯಾಟ್ರಿಕ್ಸ್ ಅಂದ್ರೆ ಏನು? ಮ್ಯಾಟ್ರಿಕ್ಸ್ ಯಾರೋ ಕ್ರಿಯೇಟ್ ಮಾಡಿದ್ದಾರೆ, ಯಾರೋ ಸುಪ್ರೀಂ ಗಾಡ್ ಅಂತ. ಈ ಮ್ಯಾಟ್ರಿಕ್ಸ್ ಈ ತರ ಇರಬೇಕು, ಆ ತರ ನಾವೇ, ನಮ್ ಬಿಲೀವಿಂಗ್ ಸಿಸ್ಟಮೇ ಅದು ಮ್ಯಾಟ್ರಿಕ್ಸ್ ಆಯ್ತು. ಅದರಿಂದ ನಾವು ಅನುಭವಿಸ್ತಾ ಇದ್ವಿ. ಸೊ ಈ ಮ್ಯಾಟ್ರಿಕ್ಸ್ ಅಲ್ಲಿ ಹೊಸದಾಗಿ ಇನ್ನೊಬ್ರು ಬರ್ತಾರೆ, ಅವ್ರು ಪ್ರೂವ್ ಮಾಡಿದ್ದಾರೆ ದೇರ್ ಇಸ್ ನೋ ಡೆತ್. ಬಟ್ ಇಷ್ಟು ನಾಲೆಡ್ಜ್ ಈ ಟೈಮ್ಗೆ ಬೇಕಾಗಲ್ಲ. ಫಸ್ಟ್ ಎರ್ತ್ ಅಸೆಂಡ್ ಆಗ್ಲಿ, ಹ್ಮ್. ಫಸ್ಟ್ ಆಫ್ ಆಲ್ ದೇ ಲೆಟ್ ದೆಮ್ ಕಮ್ ಟು ವೆಜಿಟೇರಿಯನಿಸಮ್. ಆದ್ಮೇಲೆ ಧ್ಯಾನಕ್ಕೆ ಬರ್ಲಿ. ಆದ್ಮೇಲೆ ಈ ಈ ಟ್ರ್ಯಾಕ್ ಅಲ್ಲಿ ಇದ್ರೆ ಅಟ್ಲೀಸ್ಟ್ ಇನ್ ನೆಕ್ಸ್ಟ್ ಲೈಫ್ ದೇ ವಿಲ್ ಅಚೀವ್ ಅಸೆನ್ಷನ್. ಬಟ್ ಕೆಲವರು ಇದ್ದಾರೆ, ದೇ ಆರ್ ಆಲ್ರೆಡಿ ಎಲ್ಲ ಜ್ಞಾನ ಎಲ್ಲ ಗೊತ್ತು, ದೇ ವಿಲ್ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು ಅಂತ ಅಸೆಂಡ್ಗೆ ಟ್ರೈ ಮಾಡ್ತಾರೆ, ಅಸೆನ್ಷನ್ಗೆ. ಸೊ ಮ್ಯಾಟ್ರಿಕ್ಸ್ ಅಲ್ಲಿ ಒಬ್ರು ಪ್ರೂವ್ ಮಾಡಿದ್ದಾರೆ ಅಂದ್ರೆ ಅದು ಆಲ್ರೆಡಿ ಎಲ್ಲರಿಗೂ ಅಚೀವ್ ಪಾಸಿಬಲ್. ಅದು ಪಾಸಿಬಲ್ ಅಲ್ಲ, ಅದು ಸತ್ಯ. ಆಕ್ಚುಲ್ ಆಗಿ ನಾವು ಇವತ್ತೂ ತುಂಬಾ ಜನ ಧ್ಯಾನ ಮಾಡ್ತಾರೆ, ನಾವು ದೇಹ ಅಲ್ಲ, ಅರಿ ಆತ್ಮನೇ, ಆ ಹ್ಮ್. ನಾನು ತುಂಬಾ ಅನಂತ ಶಕ್ತಿ, ನಾನು ದೇಹ ಅಲ್ಲ, ಈ ತರ ಮೈಂಡ್ ಸೆಟ್ ಇಟ್ಕೊಂಡಿದ್ರೆ ವಾಟ್ ಎವರ್ ವಿ ಬಿಲೀವ್ ಇಟ್ ಈಸ್ ರಿಯಾಲಿಟಿ. ದೆನ್ ವೈ ಇಮ್ಮೋರ್ಟಾಲಿಟಿ ಬುಕ್ ಅಂತ ಒಂದು. ಹೌದು. ಬಟ್ ಲಿಂಡಾ ಗುಡ್ಮನ್ ಇಮ್ಮೋರ್ಟಾಲಿಟಿ ಬಗ್ಗೆ ತುಂಬಾ ಹೇಳಿದ್ದಾರೆ, ರಾಮ್ತಾ ಹೇಳಿದ್ದಾರೆ. ಸೊ ಇಟ್ ಈಸ್ ವೆರಿ ಈಸಿ ಟು ಅಸೆಂಡ್ ಅಂತ ಹೇಳಿದ್ದಾರೆ. ಯಾಕಂದ್ರೆ ಮ್ಯಾಟ್ರಿಕ್ಸ್ ಪ್ರಭಾವ, ಈ ಮಾಯ ಪ್ರಭಾವ ನಮ್ಮ ಮೇಲೆ ತುಂಬಾ ಇದೆ. ಸೊ ಅದು ಡೆಸ್ಟ್ರಾಯ್ ಆಗಿ ಹೊಸ ಮ್ಯಾಟ್ರಿಕ್ಸ್ ಬಂದ್ರೆ ವಿ ಕ್ಯಾನ್ ರೀಪ್ರೋಗ್ರಾಮ್ ಇಟ್. ಮರಣ ಅಂತ ಏನು ಇಲ್ಲ, ಇಟ್ಸ್ ಜಸ್ಟ್ ಫಿಸಿಕಲ್ ಬಾಡಿಗೂ ಏನು ಮರಣ ಇಲ್ಲ. ನಿಂಗೆ ಬೇಡ, ಬೋರ್ ಆಗಿದ್ರೆ ಲೀವ್. ಆ ತರ ತಿರ್ಗಾ ಸತ್ಯುಗದಲ್ಲಿ ಬರಬೇಕು. ಈ ಫಿಸಿಕಲ್ ಬಾಡಿಗೆ ಏಜಿಂಗ್ ಯಾವ ತರ ಆಗ್ತಾ ಇದೆ? ಫಸ್ಟ್ ಆಫ್ ಆಲ್ ಸೈಂಟಿಫಿಕಲಿ ಥ್ರೂ ದ ಆಕ್ಸಿಜನ್. ಆಕ್ಸಿಜನ್ ಅನ್ನೋದು ಪ್ರಾಣ ಅಲ್ಲ, 21% ಇರುತ್ತೆ ಅಲ್ವಾ. ಈ 21% ಅಂದ್ರೆ 100 ml ಅಲ್ಲಿ 21% ಆಕ್ಸಿಜನ್ ಇರೋದು, ಮಿಕ್ಕಿದ ಎಲ್ಲ ನೈಟ್ರೋಜನ್, ಕಾರ್ಬನ್ ಡೈಆಕ್ಸೈಡ್ ಎಲ್ಲ. ಬಟ್ 100% ಆಕ್ಸಿಜನ್ ಕೊಟ್ಟಿದ್ರೆ ಬಾಡಿ ಡೆಸ್ಟ್ರಾಯ್ ಆಗುತ್ತೆ, ಯಾಕಂದ್ರೆ ಇಟ್ ವಿಲ್ ಆಕ್ಸಿಜನ್ ಅನ್ನೋದು ಬರ್ನ್ ಆಗುತ್ತೆ. ಹೌದಾ? ನಾವು ಆಕ್ಸಿಜನೇ ಪ್ರಾಣ ಅಂತ, ಆಕ್ಸಿಜನೇ ಡೇಂಜರಸ್. ಸೊ ಯೋಗಿಗೆ ಏನಾಗುತ್ತೋ ಗೊತ್ತಾ, ಬ್ರೀತಿಂಗ್ ಅನ್ನೋದು ಕಮ್ಮಿ ಆಗಿ 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 ಕೇವಲ ಕುಂಭಕ ಸ್ಥಿತಿ ಅಂತ ಬರುತ್ತೆ. ಕೆಲವರು, ಸೊ ಇವ್ರಿಗೆ ಯೋಗಿ ಅಂತ ಯಾವ ತರ ಗೊತ್ತಾಗುತ್ತೋ, ಅವ್ರ ಬ್ರೀತಿಂಗ್ ಪ್ಯಾಟರ್ನ್ ಇಂದ ಗೊತ್ತಾಗುತ್ತೆ. ಇಫ್ ಈಸ್ ನಾಟ್ ಟೇಕಿಂಗ್ ಟೂ ಮೆನಿ ಬ್ರೀತ್ಸ್, ಒಂದು ನಿಮಿಷಕ್ಕೆ 8 ಕಂತ ಕಡಿಮೆ ತಗೊಂಡ್ರೆ ಈಸ್ ಯೋಗಿ. 4 ಕಂತ ಕಡಿಮೆ ತಗೊಂಡ್ರೆ ಈ ವಿಲ್ ಲೀವ್ ಫಾರ್ 150 years. ನಿಮಿಷಕ್ಕೆ ಒಂದೇ ಆಗಿದ್ರೆ ಥೌಸಂಡ್ಸ್ ಆಫ್ ಇಯರ್ಸ್. ಯು ನೋ ನೀಡ್ ಟು ಅಸೆಸ್ ಹಿಮ್, ಯು ನೋ ನೀಡ್ ಟು ಆಸ್ಕ್ ನೀವು ಯೋಗಿನ ಅಂತ ಏನಿಲ್ಲ, ಬ್ರೀತಿಂಗ್ ಪ್ಯಾಟರ್ನ್ ನೋಡಿ ಸಾಕಾಗ. ಸೊ ಅದೂನು ಡೆತ್ ಇದೆ ಅಲ್ಲಿನೂ. ಯಾಕಂದ್ರೆ 1 ನಿಮಿಷಕ್ಕೆ ಇಷ್ಟೇ ಆಗ್ತಾ ಇದೆ, ಅದರಿಂದ ಹೆಚ್ಚು ಇರುತ್ತೆ ಅವ್ರ ಲೈಫ್ ಟೈಮು. ಇಫ್ ಬ್ರೀತಿಂಗ್ ಸ್ಟಾಪ್ಸ್ ಇನ್ ಸಮಾಧಿ, ಸಮಾಧಿಯಲ್ಲಿ ಏನಾಗುತ್ತೆ, ಈವನ್ ಇಫ್ ಯು ಸಿಟ್ ಫಾರ್ 1000 years 100 years ಕೂತ್ಕೊಂಡಿದ್ರು ಏಜಿಂಗ್ ಪ್ರಾಸೆಸ್ ಆಗಲ್ಲ.
ನಾವು ಇವತ್ತು ಒಂದು 39 ಇಯರ್ಸ್ 40 ಇಯರ್ಸ್, ಈ 40 ಇಯರ್ಸ್ ಅಲ್ಲಿ ಸಮಾಧಿಯಲ್ಲಿ ಕೂತ್ಕೊಂಡು ಇನ್ನೊಂದು 1000 ಇಯರ್ಸ್ ಆದ್ಮೇಲೆ ಎದ್ದೋಳ ತಕ್ಷಣ ಇದೇ ಈ ತರಾನೇ ಏಜ್ ಇರುತ್ತೆ. ಯಾಕಂದ್ರೆ ಸಮಾಧಿಯಲ್ಲಿ ಬ್ರೀತಿಂಗ್ ಇಲ್ಲ ಅಂದ್ರೆ ಏಜನಿಂಗ್ ಪ್ರಾಸೆಸ್ ಆಗಲ್ಲ. ಏಜನಿಂಗ್ ಪ್ರಾಸೆಸ್ ಅನ್ನೋದು ಎಲ್ಲಿಂದ ಆಗ್ತಾ ಇದೆ? ಆಕ್ಸಿಜನ್ ಇಂದಾನೆ. ಈ ಯೋಗಿಗಳಿಗೆ ಏನಾಗುತ್ತೆ, ಈ ಪ್ರಾಣ ಅನ್ನೋದು ಇಲ್ಲಿ ನಿಲ್ಸುತ್ತೆ ಅಲ್ವಾ, ಒಂದು ಬಿಂದು ತರ ಒಂದು ತೇಜಸ್ಸು, ಜೀವಾತ್ಮ ಅನ್ನೋದು ಈ ಪ್ರಾಣದಿಂದಾನೆ ಕೆಳಗಡೆ ಮೇಲ್ಗಡೆ ಒಂದು ಜಾಗದಲ್ಲಿ ಕೂತ್ಕೊಳ್ಳಲ್ಲ. ಅದು ಯಾವಾಗ್ಲೂ ನಾಡಿಯಲ್ಲಿ ರೊಟೇಟ್ ಆಗ್ತಾನೇ ಇರುತ್ತೆ. ಸೊ ದ ಮೂಮೆಂಟ್ ಆ ಕುಂಭಕ ಸ್ಥಿತಿ ಅನ್ನೋದು ಬಂದಾಗ ದ ಜ್ಯೋತಿ ದರ್ಶನ ಆಗುತ್ತೆ. ಈ ಜ್ಯೋತಿ ಅನ್ನೋದು ಎಕ್ಸ್ಪ್ಯಾಂಡ್ ಆಗಿ 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 ಪ್ರತಿ ಒಂದು ಕಣ ವೈಬ್ರೇಷನ್ ಹೆಚ್ಚಾಗಿ ಈ ದೇಹನು ಕಾಂತಿ ಆಗುತ್ತೆ. ದೆನ್ ಇಟ್ ವಿಲ್ ಡಿಸಪಿಯರ್. ಫಸ್ಟ್ ಆ ಜ್ಯೋತಿ ದರ್ಶನ ಆಗ್ಬೇಕು, ಆ ಜ್ಯೋತಿ ಎಕ್ಸ್ಪ್ಯಾಂಡ್ ಆಗುತ್ತೆ. ಆ ಜ್ಯೋತಿ ಎಕ್ಸ್ಪ್ಯಾಂಡ್ ಆದಾಗ ಪ್ರತಿ ಒಂದು ಕಣ ಅದೇ ಫ್ರೀಕ್ವೆನ್ಸಿಗೆ ಹೆಚ್ಚಾಗುತ್ತೆ. ಸೊ ಇಟ್ ಈಸ್ ಅ ಪ್ರಾಸೆಸ್. Yes. ಫಿಸಿಕಲ್ ಬಾಡಿನು ಯಾವ ತರ ಇಮೋರ್ಟಲ್ ಆಗ್ಬೇಕು ಅಂತ ಫಸ್ಟ್ ಬಿಲೀವಿಂಗ್ ಸಿಸ್ಟಮ್ ಚೇಂಜ್ ಆಗ್ಬೇಕು ಅದ್ರ ಮೇಲೆ. ಅಂದ್ರೆ ನಮ್ಮ ಮುಂದಿನ ಜನರೇಷನ್ ಅವ್ರಿಗೆ ಅದು ಅವರು ಆ ಜ್ಞಾನ ತಿಳ್ಕೊಂಡಾಗ ಅದಾಗ್ಬೋದೇನೋ ಅಂತ ಅನ್ಸುತ್ತೆ ಸರ್. ನೋ ಬಟ್ ನೋ ನಮಗೆ ನೋ ಜ್ಞಾನ ಮ್ಯಾಟ್ರಿಕ್ಸ್ ಮಾತ್ರ ತಿಳ್ಕೊಳ್ಬೇಕು. ಮ್ಯಾಟ್ರಿಕ್ಸ್ ಮ್ಯಾಟ್ರಿಕ್ಸ್ ಆಲ್ರೆಡಿ ಚೇಂಜ್. ಚೇಂಜ್ ಇದೆ. ಎಸ್, ಮಾಯೆ. ಓಲ್ಡ್ ಮ್ಯಾಟ್ರಿಕ್ಸ್ ಹ್ಯಾಸ್ ಗಾನ್. ಎಸ್ ಸರ್. ಹೊಸ ಮ್ಯಾಟ್ರಿಕ್ಸ್ ನಾವು ಕ್ರಿಯೇಟ್ ಮಾಡಬೇಕು. ಇದು ಯಾವ ರೀತಿ ಸಾಮ್ಯತೆ ಸರ್? ಜೀವನಗಳು ಸಾಕಷ್ಟು, ಅಂದ್ರೆ ಬರ್ತ್, ರೀಬರ್ತ್. ಜೀವನ ಅಂತಕ್ಕಂಥದ್ದು ಒಂದೇನೆ. ಒಂದೊಂದು ಬರ್ತ್ಗೂ ಒಂದೇ ಜೀವನನೇ. ಜೀವನ ಅಂದ್ರೆ ಅದು ಒಂದೇನೆ, ಬಟ್ ಬರ್ತ್ ಮಾತ್ರ. ಇವೆರಡು ನಡುವಿನ ಜೀವನಗೆ ನೀವೇನಂತ ಒಂದು ವರ್ಡಲ್ಲಿ ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್? ಫಸ್ಟ್ ಆಫ್ ಆಲ್ ಮೇಡಮ್, ನಮ್ ಇಟ್ ಈಸ್ ಅ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳಿದೆನಲ್ವಾ. ಸೊ ಲೈಫ್ ಬಿಟ್ವೀನ್ ಲೈಫ್ಸ್ ಅಷ್ಟೇನಾ? ಯಾಕೆ ಇನ್ನೊಂದು ಜೀವನ ಬೇಕು? ಈ ಲೈಫ್ ಅಲ್ಲೇ ಇವತ್ತೇ ಗೊತ್ತಾಯ್ತು, ಇವತ್ತೇ ಅಲ್ಟಿಮೇಟ್ ಅಚೀವ್ ಮಾಡ್ಬೇಕು. ಚೇಂಜ್ ದ ಪ್ರೋಗ್ರಾಮ್. ಒಂದ್ ಮಿಸ್ಟೇಕ್ಸ್ ಏನ್ ಮಾಡ್ತಾರೆ ಅಂದ್ರೆ, ಫಸ್ಟ್ ಲೆವೆಲ್ ಎಲ್ಲರಿಗೂ ಓಕೆ, ಫಸ್ಟ್ ಲೆವೆಲ್ ನಾವು ಧ್ಯಾನಕ್ಕೆ ಬರ್ತೀವಿ, ಏನೋ ಫಿಸಿಕಲ್ ಪ್ರಾಬ್ಲಮ್, ಮೆಂಟಲ್ ಪ್ರಾಬ್ಲಮ್ ಏನೋ ಅಂತ. ಸೊ ನಾನು ಆತ್ಮ ಅಂತೀವಿ. ಸೊ ನಾನು ಆತ್ಮನು, ಶರೀರ ಆಲ್ಸೋ, ದಿಸ್ ಬಾಡಿ. ನಾವು ದೇಹವೇ ದೇವಾಲಯ ಅಂತೀವಿ. ಅಂಡ್ ಅಗೇನ್ ಸೇಮ್ ಟೈಮ್ ಕಾಂಟ್ರಾಸ್ಟ್ ಸ್ಟೇಟ್ಮೆಂಟ್, ನಾನು ದೇಹ ಅಲ್ಲ ಆತ್ಮ. ಏನೋ ಒಂದು ಹೇಳಿ, ನೀವು ದೇಹ ಅಂದ್ರೆ ದೇವಾಲಯ ಅಂತೀವಿ, ನಾನ್ ದೇಹ ಅಲ್ಲ ಆತ್ಮ ಅಂತ. ವಾಟ್ ನಾನ್ ಸೆನ್ಸ್. ಯು ಆರ್ ಬೋತ್. Yes. ಇಮ್ಮೋರ್ಟಲ್ ಸೋಲ್ ಕ್ರಿಯೇಟೆಡ್ ಇಮ್ಮೋರ್ಟಲ್ ಬಾಡಿ ಓನ್ಲಿ. ಬಟ್ ದೇಹ ಏನಾಯ್ತಂದ್ರೆ ಮ್ಯಾಟ್ರಿಕ್ಸ್ ಇಂದ, ಈ ಮಾಯದಿಂದ ನಮ್ ಬಿಲೀವಿಂಗ್ ಸಿಸ್ಟಮ್ ಚೇಂಜ್ ಆಯ್ತು. ಅದಕ್ಕೆ ನಾವು ಸ್ಟ್ರಕ್ ಆಗ್ಬಿಟ್ವಿ. ಇವತ್ತು ಪರ್ಪಸ್ ಏನು? ನಾವು ಲೈಟ್ ವರ್ಕರ್ಸ್ ಅಂತ ಬಂದಿದೀವಲ್ವಾ, ನಾವು ಎಲ್ಲ ಕ್ಲಾಸಸ್ ಮಾಡ್ತಾ ಇದೀವಿ, PMC ಈ ಪ್ರಚಾರ ಮಾಡ್ತೀವಿ. ಏನ್ ಪರ್ಪಸ್ ನಮ್ದು? ಎಲ್ಲಾರ ಬಿಲೀವಿಂಗ್ ಸಿಸ್ಟಮ್ ಚೇಂಜ್ ಮಾಡಬೇಕು ಅಂತ ಬಂದಿದ್ವಿ. ತಿರ್ಗಾ ನಾವು, ಬಟ್ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಯಾವಾಗ್ಲೂ ಚೇಂಜ್ ಆಗ್ತಾನೆ ಇದೆ. ಬಟ್ ಕೆಲವರು ಏನು, ಒಂದ್ ಪ್ರಾಬ್ಲಮ್ ಏನೋ ಗೊತ್ತಾ, ಏನೋ ಒಂದು ಅನುಭವಗಳು ಬರುತ್ತೆ, ಇದೇ ಅಲ್ಟಿಮೇಟ್ ಅಂತ ಅನ್ಕೊಂಡು ಅಲ್ಲೇ ಸ್ಟಾಪ್ ಆಗ್ಬಿಡ್ತಾರೆ. ದ ಮೂಮೆಂಟ್ ಯು ಥಿಂಕ್ ದಿಸ್ ಈಸ್ ಎಂಡ್, ಯುವರ್ ಲರ್ನಿಂಗ್ ಸ್ಟಾಪ್. ನಿತ್ಯ ವಿದ್ಯಾರ್ಥಿ ಆಗಿರಬೇಕು. ಯು ಶುಡ್ ಬಿ ರೆಡಿ ಫಾರ್ ಲರ್ನಿಂಗ್ ಕಂಟಿನ್ಯೂಸ್ಲಿ ಅಂಡ್ ಎವ್ರಿ ಟೈಮ್. ಇದೇ ಅಲ್ಟಿಮೇಟ್ ಅಂತ ಅನ್ಕೊಂಡಿದ್ರೆ ಆಯ್ತು ನಿಮ್ ಜೀವನ. ಸೊ ನಾನು ಆ ತರಾನೇ ಅನ್ಕೊಂಡೆ. ದಿಸ್ ಈಸ್ ಅಲ್ಟಿಮೇಟ್ ಆಸ್ಟ್ರಲ್ ಎಕ್ಸ್ಪೀರಿಯನ್ಸ್. ನೋ, ಇನ್ನೊಂದಿದೆ. ಆವಾಗ ಇನ್ನೊಂದು ಪಾಸ್ಟ್ ಲೈಫ್ ನೋಡಿದ್ವಿ, ಇದು ಅಲ್ಟಿಮೇಟ್. ನೋ, ಇನ್ನೊಂದಿದೆ. ಸಾಧನೆ, ದೆನ್ ಕುಂಭಕ ಶೋಧನೆ ಅಂತ ಹೇಳ್ಬೋದು. ಒಂದೇ ದೇರ್ ಇಸ್ ಪದದಲ್ಲಿ. ಆಲ್ವೇಸ್ ಲರ್ನಿಂಗ್ ಇಸ್ ದಟ್. ಬಟ್ ಸತ್ಯ ಅನ್ನೋದು ಒಂದೇ ಇರುತ್ತೆ. ಹೌದು. ಅಲ್ಟಿಮೇಟ್ ಆದಿಪರಾಶಕ್ತಿ ಆಗ್ಲಿ, ಕಾಸ್ಮಿಕ್ ಎನರ್ಜಿ, ವಿಶ್ವಮಯ, ಮೋಕ್ಷ ಅಂತ ಒಂದೇ. ಬಟ್ ವಿಜ್ಞಾನ ಅನ್ನೋದು ತುಂಬಾ ಇದೆ. ಜ್ಞಾನ, ವಿಜ್ಞಾನ, ಪ್ರಜ್ಞಾನ. ವಿಜ್ಞಾನನು ವಿಶಿಷ್ಟವಾಗಿದೆ, ತುಂಬಾ ಇದೆ ತಿಳ್ಕೊಳಕ್ಕೆ. ಯೂನಿವರ್ಸ್ ಈಸ್ ಆಲ್ವೇಸ್ ಎಕ್ಸ್ಪ್ಯಾಂಡಿಂಗ್. ಧರ್ಮಗಳು ಒಂದೊಂದು ಡೈಮೆನ್ಷನ್ಗೆ ಒಂದೊಂದು ಧರ್ಮ ಇರುತ್ತೆ. ಸತ್ಯ ಯಾವಾಗ್ಲೂ ಒಂದೇ. ಕಾಲಗೆ ಸ್ಥಳಗೆ ಧರ್ಮಗಳು ಚೇಂಜ್ ಆಗ್ತಾನೆ ಇರುತ್ತೆ, ಬಟ್ ಸತ್ಯ ಅನ್ನೋದು ಒಂದೇ. ವಿ ಆಲ್ ಕೇಮ್ ಫ್ರಮ್ ದಟ್ ಸೇಮ್ ಸೋಲ್. ಎಸ್. ಅದು ಮೋಕ್ಷ ಅಂದ್ರೆ ಅದು ಅದೇ. ಯಾಕಂದ್ರೆ ಸಮ್ ಫ್ಯೂ ಪೀಪಲ್ ವಿಲ್ ಕಮ್ ಔಟ್ ಆಫ್ ಹೋಮ್. ಮನೆಯಿಂದ ಆಚೆ ಹೋಗ್ತಾರೆ. ಎಲ್ಲಿಂದ ಬಂದಿದ್ವೋ ಗೊತ್ತಿಲ್ಲ ಅಂದ್ರೆ ವಿಲ್ ಸ್ಟಾರ್ಟ್ ಫಿಯರ್. ಭಯ ಅನ್ನೋದು ಶುರು ಆಗುತ್ತೆ. ಯಾಕಂದ್ರೆ ಐ ಡೋಂಟ್ ನೋ ವೇರ್ ಐ ಕೇಮ್ ಫ್ರಮ್.
ಎಲ್ಲಿಂದ ಬಂದಿದ್ದೇನೋ ಗೊತ್ತಿಲ್ಲ. ಮೋಕ್ಷ ಅಂದ್ರೆ ಐ ನೋ ವೇರ್ ಐ ಕೇಮ್ ಫ್ರಮ್. ನನ್ಗೆ ಎಲ್ಲಿಂದ ಬಂದು ನಾನು ಯಾರು ಅಂತ ಗೊತ್ತಾಗದ್ಮೇಲೆ ಐ ಕ್ಯಾನ್ ಟ್ರಾವೆಲ್ ಎನಿವೇರ್ ಇನ್ ದ ಯೂನಿವರ್ಸ್. ಇಫ್ ಎಸ್. ಐ ವಾಂಟ್ ಟು ಗೋ ಬ್ರಹ್ಮಲೋಕ ಇಲ್ ಗೋ, ವಿಷ್ಣುಲೋಕ ಇಲ್ ಗೋ. ಯಾಕಂದ್ರೆ ಭಯ ಇಲ್ಲ, ನಾನು ಎಲ್ಲಿಂದ ಬಂದಿದ್ದೀನೋ ಗೊತ್ತು. ದಟ್ ಈಸ್ ಕಾಲ್ಡ್ ತ್ರಿಲೋಕ ಸಂಚಾರಿ. ಹೂ ಯು ಆರ್ ಮೀನ್ಸ್ ಐ ಆಮ್ ಎ ಕಾನ್ಶಿಯಸ್ ವಿತ್ ಇಂಟರ್ ಡೈಮೆನ್ಷನಲ್ ಟ್ರಾವೆಲರ್. ಥ್ಯಾಂಕ್ ಸೊ ಯು ಸರ್. ಹೂ ವಿ ಆರ್, ಎಸ್ ಸರ್. we are that, we can travel anywhere. That is moksha. By knowing where we came from, with that connection, ಆ ಕನೆಕ್ಷನ್ ಇಟ್ಕೊಂಡು ಟ್ರಾವೆಲ್ ಎನಿವೇರ್, ದಟ್ ಈಸ್ ಮೋಕ್ಷ. ಮುಕ್ತಿ ಅಂದ್ರೆ ಏನು? ಮುಕ್ತಿ ಅಂದ್ರೇನು ಮೋಕ್ಷ ಅಲ್ಲ. ಮುಕ್ತಿ ಅನ್ನೋದು ವಿಲ್ ಲೀವ್ ಓಲ್ಡ್, ವಿಲ್ ಗೋ ಟು ನ್ಯೂ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.